ಬುದ್ಧಿವಂತರು ತುಂಬಾ ಮಂದಿ ಇದ್ದಾರೆ. ಯೇಸು ಸ್ವಾಮಿ ಹೇಳಿದ್ದಾರೆ, ಈ ಲೋಕದಲ್ಲಿರುವವರು ಬೆಳಕಿನ ಜನರಿಗಿಂತ ಬಹಳ ಬುದ್ಧಿವಂತರು. ಆದ್ರಿಂದ ಬಾಯಿ ತೆರೆಯಿರಿ. ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ನನಗೆ ಕಿರ್ಚೋದಂದ್ರೆ ಆಗೋದಿಲ್ಲ, ಅದಕ್ಕೆ ನಾನು ಮೆಲ್ಲ ಮಾತಾಡ್ತಾ ಇರುವಂತ. ಹಾಲೆಲೂಯ. ಮೊದಲೆಲ್ಲ ಬಹಳ ಕಿರಿಚ್ತಾ ಇದ್ದೆ. ಹಾಲೆಲೂಯ. ಸತ್ಯ ತಿಳಿದ ಮೇಲೆ ಕಿರ್ಚೋದನ್ನ ನಿಲ್ಲಿಸಿದೆ. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ. ಇದೆಲ್ಲ ಮಾಡಿದ್ರಿಂದ ಏನಾಗತ್ತೆ? ಇಲ್ಲಿ ತನಕ ಯಾರಿಗಾದ್ರೂ ಏನಾದ್ರೂ ಆಗಿದ್ದಿದೆ? ಟ್ರಾನ್ಸ್ಫಾರ್ಮೇಶನ್, ರೂಪಾಂತರ ಯಾರೋ ಒಂದಿದೆ. ಹಾಲೆಲೂಯ. ಯೇಸುವೆ ಸ್ತೋತ್ರ. ಹಾಗೆ ಅಂತ ಅರ್ಧದಲ್ಲಿ ಎದ್ದು ಹೋಗ್ಬೇಡಿ, ಪೂರ್ತಿ ಕೇಳಿ. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಅಯ್ಯಪ್ಪ, ಇವನು ಹೇಳೋದೆಲ್ಲ ಸಭೆಗೆ ವಿರುದ್ಧನೇ, ಹೇಗ್ ಕೇಳೋದು? ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನಾನು ಬಂದಿರುವುದು ನನ್ನ ಸಭೆಯನ್ನ ಬಲಪಡಿಸುವ ಸಲುವಾಗಿ. ಹಾಲೆಲೂಯ. ನಾವೇನು ವಿಶ್ವಾಸಿಸ್ತಿದ್ದೇವೋ ಅದನ್ನ ಸರಿಪಡಿಸಿ ಅದನ್ನ ಬಲಗೊಳಿಸಿದಾಗ ನಾನು ರೂಪಾಂತರ ಹೊಂದುತ್ತೇನೆ. ಹಾಲೆಲೂಯ, ಹಾಲೆಲೂಯ. ಬರೇ ಕಣ್ಣು ಕಟ್ಟಿಗೆ ಮಾಡ್ತಾ ಇದ್ರೆ ಅಥವಾ ದೇವರನ್ನ ಮೆಚ್ಚಿಸುವ ಸಲುವಾಗಿ ಮಾಡ್ತಾ ಇದ್ರೆ ನಾನು ಫಲ ಪಡೆಯೋದಿಲ್ಲ. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಯೋವೇಲನ ಗ್ರಂಥದಿಂದ 2ನೇ ಅಧ್ಯಾಯ ಯೋವೇಲನ ಗ್ರಂಥ 2ನೇ ಅಧ್ಯಾಯ 12ರಿಂದ 18ನೇ ವಾಕ್ಯಗಳು. ಸರ್ವೇಶ್ವರ ಇಂತೆನ್ನುತ್ತಾರೆ, ಈಗಲಾದರೂ ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಳ್ಳಿರಿ. ಉಪವಾಸ ಕೈಗೊಂಡು ಅತ್ತು ಗೋಳಾಡಿ. ನಿಮ್ಮ ಉಡುಪುಗಳನ್ನಲ್ಲ, ಹೃದಯಗಳನ್ನು ಸೀಳಿರಿ. ನಿಮ್ಮ ದೇವರಾದ ಸರ್ವೇಶ್ವರ ಸ್ವಾಮಿಯ ಕಡೆಗೆ ತಿರುಗಿಕೊಳ್ಳಿರಿ. ಸಾಕು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಏನಂತ ಹೇಳ್ತಾ ಇದೆ ಯೋವೇಲನ ಗ್ರಂಥ? ಅಲ್ಲಿ ಫುಲ್ ಓದೋಣ. ಹಾ, ಫಸ್ಟ್ ಇಂದ ಈಗಲಾದರೂ ಮನಪೂರ್ವಕವಾಗಿ ನನ್ನ ಕಡೆ ತಿರುಗಿಕೊಳ್ಳಿರಿ. ಏನು ಪೂರ್ವಕವಾಗಿ? ಮನಪೂರ್ವಕವಾಗಿ. ಈ ವಾಕ್ಯಕ್ಕೆ, ಈ ವರ್ಡಿಗೆ ಏನಾದ್ರೂ ಅರ್ಥ ಇದೆಯೋ? ವರ್ಡಿಗೆ ಅರ್ಥ ಇದೆಯೋ? ಮನಪೂರ್ವಕವಾಗಿ ಅಂದ್ರೇನು? ಒತ್ತಾಯದ ಸಲುವಾಗಿ ಅಲ್ಲ, ಬೈ ಹಾರ್ಟ್, ಹೃದಯ ಪೂರ್ವಕವಾಗಿ, ಮನಪೂರ್ವಕವಾಗಿ, ನಿಮ್ಮ ಸ್ವಂತ ಇಚ್ಛೆಯಿಂದ ನನ್ನ ಕಡೆಗೆ ತಿರುಗಿಕೊಳ್ಳಿರಿ. ಮುಂದೆ ಉಪವಾಸ ಕೈಗೊಂಡು ಅತ್ತು ಗೋಳಾಡಿರಿ. ಏನ್ ಮಾಡ್ಬೇಕು? ನಾವು ಅತ್ತು ಗೋಳಾಡ್ತಿದ್ವಾ? ಉಪವಾಸ ಮಾಡ್ತಿದ್ವಾ? ಮಾಡ್ತೀವಿ. ಹತ್ತು ಗೋಳಾಡ್ತೀವಾ? ಇಲ್ಲ. ಮುಂದೆ ನಿಮ್ಮ ಉಡುಪುಗಳನ್ನೆಲ್ಲ, ಹೃದಯಗಳನ್ನ ಏನ್ ಸೀಳ್ಬೇಕು? ಎಷ್ಟು ಮಂದಿ ಸೀಳಿದ್ದೇವೆ? ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಹಾಲೆಲೂಯ. ಮುಂದೆ ನಿಮ್ಮ ದೇವರಾದ ಸರ್ವೇಶ್ವರನ ಕಡೆಗೆ ತಿರುಗಿಕೊಳ್ಳಿರಿ. ಓಕೆ. ಈಗ
ಇಸಾಯ ಪ್ರವಾದಿಯ ಗ್ರಂಥ 58ನೇ ಅಧ್ಯಾಯ 1-9. ಸರ್ವೇಶ್ವರ ಸ್ವಾಮಿ ಇಂತೆನ್ನುತ್ತಾರೆ, ಹಾ ಗಟ್ಟಿಯಾಗಿ ಕೂಗು, ಹಾ ನಿಲ್ಲಿಸಬೇಡ, ಹಾ ಕೊಂಬಿನಂತೆ ಸ್ವರವೆತ್ತಿ ಹಾ ನನ್ನ ಜನರಿಗೆ ಅವರ ದ್ರೋಹವನ್ನು ತಿಳಿಸು. ಹಾ ಯಾಕೋಬ ವಂಶದವರಿಗೆ ಯಾಕೋಬ ವಂಶದವರಿಗೆ ಅವರ ಪಾಪವನ್ನು ತಿಳಿಸು. ಅವರ ಪಾಪವನ್ನು ತಿಳಿಸು, ತಮ್ಮ ದೇವರ ವಿಧಿ ನಿಯಮಗಳನ್ನು ತಮ್ಮ ದೇವರ ವಿಧಿ ನಿಯಮಗಳನ್ನು ಬಿಡದೆ ಧರ್ಮವನ್ನು ಆಚರಿಸುವ ಜನಾಂಗವೋ ಎಂಬಂತೆ ಇವರು ದಿನ ದಿನವೂ ನಮ್ಮ ದರ್ಶನಕ್ಕಾಗಿ ಬರ್ತಾರೆ. ನನ್ನ ಮಾರ್ಗವನ್ನು ಹಿಡಿದುಕೊಳ್ಳುವುದರಲ್ಲಿ ಸಂತೋಷಿಸುವಂತೆ ನಟಿಸುತ್ತಾರೆ. ಧೈರ್ಯವಾಗಿ ನನ್ನಿಂದ ನ್ಯಾಯವಿಧಿಗಳನ್ನು ಕೇಳುತ್ತಾರೆ. ದೇವ ದರ್ಶನದಲ್ಲಿ ಆನಂದಿಸುವವರಂತೆ ತೋರಿಸಿಕೊಳ್ಳುತ್ತಾರೆ. ನಾನು ಉಪವಾಸ ಮಾಡಿದ್ದೇನೆ, ದೇವರೇ ನೀನ್ ಯಾಕೆ ಮನ ಕರಗಿಸ್ತಾ ಇಲ್ಲ, ಬದಲಾಗ್ತಾ ಇಲ್ಲ? ನಮ್ಮನ್ನು ನಾವು ತಗ್ಗಿಸ್ಕೊಂಡಿದ್ದೇವೆ ನೋಡು. ಯಾಕೆ ಸ್ವಾಮಿ ನೀವು ನೋಡ್ತಾ ಇಲ್ಲ ಎಂದುಕೊಳ್ಳುತ್ತಾರೆ. ನಿಮ್ಮ ಉಪವಾಸದ ಪರಿಣಾಮಗಳು ಇಷ್ಟೇ: ವ್ಯಾಜ್ಯ, ಕಲಹ, ಗುದ್ದಾಟ. ಇಲ್ಲಿಯವರೆಗೆ ನೀವು ಮಾಡಿದಂತೆ ನೀವು ಉಪವಾಸ ಮಾಡಿದರೆ ನಿಮ್ಮ ಪ್ರಾರ್ಥನೆ ಪರಲೋಕವನ್ನು ಮುಟ್ಟುವುದಿಲ್ಲ. ಸ್ವಾರ್ಥ ನಿಗ್ರಹಕ್ಕಾಗಿ ನಾನು ನೇಮಿಸಿದ ಉಪವಾಸ ದಿನ ಇಂಥದ್ದು. ಒಬ್ಬನು ಜೊಂಡಿನಂತೆ ತಲೆಯನ್ನು ಬಗ್ಗಿಸಿಕೊಳ್ಳುವುದು, ಗೋಣಿ ತಟ್ಟನ್ನು ಉಟ್ಟುಕೊಳ್ಳುವುದು, ಬೂದಿಯ ಗುಂಡಿಯಲ್ಲಿ ಕುಳಿತುಕೊಳ್ಳುವುದು ಇವು ನನಗೆ ಮೆಚ್ಚುಗೆ ಆಗುವ ಉಪವಾಸ ಎನ್ನುತ್ತೀರೋ? ನಾನು ಹೇಳುವುದನ್ನು ಕೇಳಿ ಅನ್ಯಾಯದ ಬಂಧನಗಳನ್ನು ಬಿಚ್ಚುವುದು, ಭಾರವಾದ ನೊಗದ ಕಣಿಗಳನ್ನು ಕಳಚುವುದು, ಜರ್ಜರಿತರಾದವನ್ನು ಬಿಡುಗಡೆ ಮಾಡುವುದು, ಹಸಿದವರಿಗೆ ಅನ್ನ ಹಾಕುವುದು, ನೆಲೆ ಇಲ್ಲದೆ ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆ ಆದವರನ್ನು ಕಂಡಾಗ ಅವರಿಗೆ ಬಟ್ಟೆ ಹೊದಿಸುವುದು, ನಿನ್ನ ರಕ್ತ ಸಂಬಂಧಿಕರಿಂದ ಮುಖ ಮರೆ ಮಾಡಿಕೊಳ್ಳದಿರುವುದು ಇದೇ ಅಲ್ಲವೇ ನನಗೆ ಇಷ್ಟಕರವಾದ ಉಪವಾಸ? ಹಾಲೆಲೂಯ್ಯ. ಯಾವುದಂತೆ ದೇವರಿಗೆ ಇಷ್ಟಕರವಾದ ಉಪವಾಸ? ಅನ್ಯಾಯದ ಬಂಧನಗಳನ್ನು ಬಿಚ್ಚುವುದು, ಭಾರವಾದ ನೊಗದ ಕಣಿಗಳನ್ನು ಕಳಚುವುದು, ಜರ್ಜರಿತರಾದವರನ್ನು ಬಿಡುಗಡೆ ಮಾಡುವುದು, ಹಸಿದವರಿಗೆ ಅನ್ನ ಹಾಕುವುದು, ನೆಲೆ ಇಲ್ಲದೆ ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆ ಆದವರನ್ನು ಕಂಡಾಗ ಅವರಿಗೆ ಬಟ್ಟೆ ಹೊದಿಸುವುದು, ನಿನ್ನ ರಕ್ತ ಸಂಬಂಧಿಕರಿಂದ ಮುಖ ಮಾಡಿ ಮರೆ ಮಾಡಿಕೊಳ್ಳದಿರುವುದು. ಅಲ್ಲೆಲ್ಲೂಯ್ಯ. ಸಾಕು ಸಾಕು. ಇಲ್ಲರಿ ಇಷ್ಟೊತ್ತು ಓದಿದ್ರಿಂದ ಎಲ್ಲರ ನಿದ್ರೆ ಈಗ ಆಲ್ರೆಡಿ ಅಮಲ್ ಆಯ್ತು ಎಲ್ರಿಗೆ. ಅಲ್ಲೆಲ್ಲೂಯ್ಯ. ಯೇಸುವೆ ಸ್ತೋತ್ರ. ದೇವರ ವಾಕ್ಯದಲ್ಲಿ ಮತ್ತಿದೆ, ಏನಿದೆ? ಕೇಳಿಸ್ತಾ ನಿದ್ರೆನೆ ಹೊರಟು ಬಿಡುತ್ತೆ. ಹಾಲೆಲೂಯ್ಯ. ಹೌದಾ ಬ್ರದರ್? ಎಸ್, ಹಾಲೆಲೂಯ್ಯ. ಎಷ್ಟೋ ವರ್ಷದಿಂದ ನಿದ್ರೆ ಮಾಡಿದವನು ದೇವ್ರ ವಾಕ್ಯ ಕೇಳ್ತಾವಾಗ ಭಾರಿ ಶಾಂತಿ ಬ್ರದರ್. ಏನ್ ನಿದ್ದೆ ಬಂತು ಗೊತ್ತಾ? ಹಾಲೆಲೂಯ್ಯ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ನಮ್ಮ ಉಪವಾಸ ಹೇಗೆ? ಮಾಂಸ ಬಿಡೋದು, ಮೀನು ಬಿಡೋದು, ಗಡ್ಡ ತೆಗೆಯದಿರೋದು, ಇನ್ನೇನು 10 ದಿನ ಏನು ಉಳಿಸ್ತೇವೆ ಕೊಡೋದು ಅಲ್ವಾ? ಮತ್ತೆ ಆ ದಿನಗಳಲ್ಲಿ ಪ್ರತಿದಿನ ಬಲಿ ಪೂಜೆಗೆ ಹೋಗೋದು,
ಪ್ರತಿದಿನ ಪರಮಪ್ರಸಾದ ತಕೊಳ್ಳೋದು, ಮತ್ತೆ ಆ ದಿನಗಳಲ್ಲಿ ಭಗವಂತನ ಹಾಗೆ ಜೀವಿಸೋದು. ಹಾಲೆಲೂಯ. ಮತ್ತೆ ಆ ದಿನಗಳಲ್ಲಿ ಪರಿಶುದ್ಧರಾಗಿರೋದು. ಮತ್ತೆ ಹಾಡು ನಮ್ಮ ಕಾಲದಲ್ಲಿ ಹಾಡು ಕೇಳದೆ ಇರೋದು ಈಗ ಗೊತ್ತಿಲ್ಲ. ಎಲ್ರು ಅವ್ರಿಗೆ ಬೇಕಾಗಿದೆ ಟಿವಿ ಆಫ್ ಮಾಡೋದು. ಈಗ ಯಾರಾದ್ರು ನೋಡ್ತಾ ಇದ್ರೆ ಹೊಟ್ಟೆ ಕಿಚ್ಚಲ್ಲಿ ಟಿವಿ ಆಫ್ ಮಾಡ್ತಾ ಇರೋದು. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಮತ್ತೆ 41ನೇ ದಿನ ಸೆಲೆಬ್ರೇಷನ್ ಮಾಡೋದು. ಹಾಲೆಲೂಯ, ಯೇಸುವೆ ಸ್ತೋತ್ರ. 41ನೇ ದಿನದಿಂದ 1ನೇ ದಿನ ಅಂತ ಹೇಳಿದ್ರೆ 1ರಿಂದ 40 ದಿನ, 41ರಿಂದ ಈ 1ನೇ ದಿನ ತನಕ ಏನ್ ಮಾಡ್ತಾ ಇದ್ದೋ ಹಾಗೆ ಮಾಡೋದು. ಯಥಾ ಏನು ಏನಿದೆ ಅದು ಕನ್ನಡ? ಅದು ಆಗಲ್ಲ. ಯಥಾಸ್ಥಿತಿಗೆ, ತಾನು ಎಲ್ಲಿಗಿದ್ದೇನೋ ಅಲ್ಲಿಗೆ ಮರಳಿ ಬರುವುದು. ಯಾಕೆ ಹೀಗಾಗ್ತಾ ಇದೆ? ಯಾಕೆ ತಪಸ್ಸು ಮಾಡಬೇಕು? ನಾವು ಯೋಚಿಸ್ತಾ ಇದ್ದೇವೆ. ನಾನು ಆಲ್ಮೋಸ್ಟ್ ಇಂಟೆಲಿಜೆನ್ಸ್, AI ಏನು ಹೇಳ್ತದೆ ನೋಡುವಂಥದ್ದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಹೇಳ್ತದೆ. ಯಾಕೆಂದ್ರೆ ಮುಂದಿನ ಕಾಲದಲ್ಲಿ ಬೋಧಕರು ಬರೋದಿಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಲ್ರೆಡಿ ಇದೆ, ಅವರೇ ಬೋಧಿಸ್ತಾರೆ. ಮುಂದಿನ ಕಾಲದಲ್ಲಿ ಟೀಚರ್ಸ್ನವರಿಗೆ ಕೆಲಸ ಇಲ್ಲ, ಯಾಕಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಕಲಿಸುತ್ತೆ. ಹಾಲೆಲೂಯ. ಯಾರಿಗೂ ಕೆಲಸ ಇರಲ್ಲ, ಡಾಕ್ಟರ್ಸ್ಗೂ ಕೆಲಸ ಇರಲ್ಲ. ಹಾಲೆಲೂಯ. ಆ ದಿನವನ್ನು ನಾವು ನೋಡದಂತ ಆಗಲಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆಲ್ರೆಡಿ ಅದು ಇದೆ. ಹೌದಾ ಡಾಕ್ಟರ್? ಎಸ್, ಎಲ್ಲ ಅದೇ ಮಾಡತ್ತೆ. ಈವನ್ ಮಿಲಿಟರಿ ಕೂಡ ಅದೇ ಇದೆ. ಓನ್ ಇಂಟೆಲಿಜೆನ್ಸ್, ಅದಕ್ಕೆ ಅಂತ ಅಥಾರಿಟಿನ ಕೊಟ್ಟಿರ್ತಾರೆ. ಅದೇ ಯೋಚಿಸುತ್ತೆ, ಅದೇ ಡಿಸಿಷನ್ ತಕೊಳ್ಳುತ್ತೆ, ಇಡಬೇಕೋ ಬೇಡವೋ ಅಂತೇಳಿ. ಹಾಲೆಲೂಯ, ಯೇಸುವೆ ಸ್ತೋತ್ರ. ಬೈಬಲ್ನಲ್ಲೂ ಇದೆ ಆ ವಿಷಯ, ಅದಕ್ಕೆ ಹೋಗಲ್ಲ. ಹಾಲೆಲೂಯ. ಈಗ ನಾನು ಮಾಡ್ತಾ ಇರೋದು ದೇವರನ್ನ ಮೆಚ್ಚಿಸ್ಲಿಕ್ಕೋ? ನಾವು ಬಂದಿರೋದು ಅಸತ್ಯದಿಂದ. ಆ ಅಸತ್ಯದಲ್ಲಿದ್ದಾಗ ನಾವು ದೇವರುಗಳನ್ನ ಮೆಚ್ಚಿಸ್ತಾ ಇದ್ದೀವಿ. ಅದೇ ಸಂಪ್ರದಾಯವನ್ನ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಹಾಲೆಲೂಯ. ಇದು ನಮ್ಮ ದೇವರಲ್ಲಿ ನಡೆಯಲ್ಲ. ಹಾಲೆಲೂಯ, ಹಾಲೆಲೂಯ. ದೇವರೊಂದು ವಾಕ್ಯ ಹೇಳಿದ್ರು, ಮನಪೂರ್ವಕವಾಗಿ. ಏನ್ ಹೇಳಿದ್ರು? ಏನ್ ಮಾಡ್ಬೇಕು? ಮನಪೂರ್ವಕವಾಗಿ, ನನ್ನ ಸ್ವಂತ ಇಚ್ಛೆಯಿಂದ, ಯಾರನ್ನೋ ಮೆಚ್ಚಿಸುವ ಸಲುವಾಗಿ ಅಲ್ಲ, ಏನೋ ಪಡ್ಕೊಳ್ಳುವ ಸಲುವಾಗಿ ಅಲ್ಲ, ಮತ್ತೇನಕ್ಕೆ ಮಾಡಬೇಕು? ನಾನು ಎಲ್ಲ ಹೇಳೋದಿಲ್ಲ. ಹಾಲೆಲೂಯ. ನೀವು ಯೋಚಿಸ್ಬೇಕಲ್ವಾ, ಯಾಕೆ ಮಾಡ್ಬೇಕು? ಯಾಕೆ ಚರ್ಚಿಗೆ ಹೋಗ್ಬೇಕು? ಯಾಕೆ ಪರಮಪ್ರಸಾದ ತಕೊಳ್ಬೇಕು? ಯಾಕೆ ಜಪಸರ ಮಾಡ್ಬೇಕು? ಏನೋ ಮಾಡಿದಾಗ ಅಂಚು ಬಿತ್ತಂತೆ, ಅವನ್ನೆಸ್ಕೊಂಡು ಆ ಜಪಸರ ಮಾಡಿದ್ರಿ. ಹಾಗಾಗಲ್ಲ. ನಾವು ಮಾಡುವಂಥದ್ದು ಪ್ರತಿಯೊಂದು ಅದರ ರಿಸಲ್ಟ್ ನನಗೆ ಗೊತ್ತಿರ್ಬೇಕು, ಭ್ರಮೆಯಲ್ಲಿ ಇರಬಾರ್ದು. ಹಾಲೆಲೂಯ. ಏನ್ ಹೇಳಿದ್ರು ಸ್ವಾಮಿ? ಸತ್ಯದಲ್ಲಿರ್ಬೇಕು, ಅಂದ್ರೆ ಸರಿಯಾದದನ್ನ ತಿಳ್ಕೊಂಡಿರ್ಬೇಕು. ಯೇಸು ಸ್ವಾಮಿ ಏನೇ ಮಾಡಿದ್ರಾದ್ರೂ ಪೂರ್ತಿ ತಿಳಿದಿದ್ದನ್ನೇ ಮಾಡಿದ್ರು. ನಾನು ಭ್ರಮೆಯಲ್ಲಿ ಮಾಡಿದ್ರೆ ಅದೇನಾಗತ್ತೆ? ಇದ್ರಲ್ಲಿ ಬರ್ದಿರೋ ರೀತಿನೇ. ದೇವರನ್ನ ಮೆಚ್ಚಿಸುವ ಸಲುವಾಗಿ ಚರ್ಚಿಗೆ ಹೋಗ್ತೇವೆ. ಇಲ್ಲಿ ದೇವರ ವಾಕ್ಯ ಹೇಳತ್ತಲ್ಲ, ನೀವು ಬರೋದು ಯಾಕೆ? ನೀವು ಹೇಳ್ತೀರಿ, ದೇವರೇ ನಾನು ಇಷ್ಟು ಪ್ರಾರ್ಥನೆ ಮಾಡಿದೆ, ನನ್ನ ಪ್ರಾರ್ಥನೆ ಯಾಕೆ ಕೇಳಲಿಲ್ಲ ನೀವು? ಹಾಗೆ ಮಾಡಿದೆ, ದಾನ ಧರ್ಮ ಮಾಡಿದೆ, ಇದು ಮಾಡಿದೆ, ಅದು ಮಾಡಿದೆ, ಯಾಕೆ ಇಷ್ಟು ಕಷ್ಟ ನನ್ನ ಜೀವನದಲ್ಲಿ ಬಂದಿದೆ? ನಾವು ಕೊರಗ್ತೇವೆ. ನಾನು ಕೊರಗಿದ್ದೇನೆ. ಯಾಕೆ ಸ್ವಾಮಿ ಇಷ್ಟು ದೇವರ ಶುಭ ಸಂದೇಶವನ್ನು, ನಿಮ್ಮ ಶುಭ ಸಂದೇಶವನ್ನು ನಾನು ಸಾರ್ತಾ ಇದ್ದೇನೆ, ಇಷ್ಟು ಜನರಿಗಾಗಿ ಇಂಟರ್ಸೆಷನ್ ಮಾಡ್ತಾ ಇದ್ದೇವೆ,
ಯಾಕೆ ಸ್ವಾಮಿ ಇಂಥ ಪರಿಸ್ಥಿತಿ ನನ್ನ ಕುಟುಂಬದಲ್ಲಿ ನನ್ನಲ್ಲಿ ಮಾತ್ರ ಇದೆ, ಅನ್ಯ ಜನರು ಚೆನ್ನಾಗಿ ಬದುಕ್ತಾ ಇದ್ದಾರಲ್ಲ. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಕೆಲವೊಮ್ಮೆ ನಾವು ಹೇಳೋದುಂಟು, ಪ್ರಾರ್ಥನೆ ಮಾಡುವವನಿಗೆ ಜಾಸ್ತಿ ಕಷ್ಟ ಬರುತ್ತಂತೆ. ಸಾಧ್ಯನೇ ಇಲ್ಲ. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಹಾಲೆಲೂಯ್ಯ. ಆ ಚಾಪ್ಟರ್ಗೆ ನಾನು ಹೋಗಲ್ಲ, ಅದನ್ನ ಮುಂದೆ ತಿಳ್ಕೊಳ್ಳೋಣ. ನೀವು ಬರ್ತೀರಾದ್ರೆ ನೀವು ಕಲ್ತ್ಕೊಳ್ತೀರಿ. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನಾವು ಫಸ್ಟಿಗೆ ಕೇಳಿದ್ವಿ, ನಾವು ಪ್ರಾಬ್ಲಮ್ ಅನ್ನ ಏನ್ ಮಾಡ್ತೇವೆ? ಬರಮಾಡ್ಕೊಳ್ತೇವೆ. ನಾವು ಹಿಂದೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಹಿಂದೆ ನಾವು ಪ್ರಾರ್ಥಿಸುವ ರೀತಿ ಹೀಗಿತ್ತು. ನಾವು ಯಾವುದೇ ಒಬ್ಬ ವ್ಯಕ್ತಿಯನ್ನು ಬಹಳವಾಗಿ ಪ್ರೀತಿಸ್ತಾ ಇದ್ರೆ, ಅವರಲ್ಲಿ ನರಳಾಡ್ತಾ ಇದ್ರೆ, ಯೇಸುವೆ ಅವರ ರೋಗದಲ್ಲಿ, ಅವರಲ್ಲಿರುವ ಸ್ವಲ್ಪ ರೋಗವನ್ನು ನನಗೆ ಕೊಡಿ, ಅವರಿಗೆ ಒಂದು ಸ್ವಲ್ಪ ಸಹಾಯ ಮಾಡಿ ಅಂತ. ಎಷ್ಟು ಮಂದಿ ಇದ್ದೇವೆ ಹಾಗೆ ಮಾಡಿದವರು? ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಹಾಗೆಯೇ ಹೇಳ್ತೇವೆ. ನಾನು ಇದ್ದೇನೆ ಮೊದಲು, ಅದಕ್ಕೆ ಮೊದಲು ನನ್ನ ಕೈ ಎತ್ತಿದೆ. ನನ್ನ ತಾಯಿ ಕಷ್ಟ ಸಹಿಸ್ಲಿಕ್ಕೆ ಆಗದೆ ದೇವರ ಹತ್ರ ಕೇಳ್ತಾ ಇದ್ದೆ, ಅವ್ರ ಕಷ್ಟವನ್ನ ಕಡಿಮೆ ಮಾಡಿ ನನಗ್ ಕೊಡಿ ಅಂತ ಹೇಳಿ. ತಕ್ಷಣ ಉತ್ತರ ಆಗ್ತಿತ್ತು, ತಕ್ಷಣ ಇಮ್ಮಿಡಿಯೇಟ್ ಆಕ್ಟ್ ಆಗ್ತಾ ಇತ್ತು. ಇನ್ನೊಂದಿನ ನನ್ನ ಫ್ರೆಂಡ್ ಇದ್ರು, ಯಾವಾಗ್ಲೂ ಬಂದು ನನ್ನ ಜೊತೆ ಕೇಳ್ತಾ ಇದ್ರು, ಇವ್ರದೇ ಹೆಸರು ವಿಕ್ಟರ್ ಡಿ ಕಾಸ್ಟಾ, ನಿಮ್ಗೆ ಗೊತ್ತಿರ್ಬೋದು, ಇಲ್ಲಿ ಬರ್ತಾ ಇದ್ರು. ಹಾಲೆಲೂಯ್ಯ. ಅವರಿಗೊಂದು ಕುತ್ತಿಗೆ ನೋವಿತ್ತು. ಅವರ ಕುತ್ತಿಗೆ ನೋವು ಬಗ್ಗೆ ಕೇಳಿ 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 ನನಗೆ ಕಷ್ಟ ಆಯ್ತು ಕೇಳಲಿಕ್ಕೆ. ನಾನು ಹೇಳಿದೆ, ಸ್ವಾಮಿ ಅವ್ರಿಗೆ ಏನ್ ಸಮಸ್ಯೆ ಇದೋ ಅದ್ ನನಗ್ ಕೊಡಿ, ಅವರನ್ನ ಬಿಡುಗಡೆ ಮಾಡಿ ಅಂತೇಳಿ. ಆ ದಿನದಿಂದ ಅದು ಬಂತು. ಏನು? ಸ್ಪಾಂಡಿಲಿಸಿಸ್, ವರ್ಟಿಗೋ. ನಾನು ನಡೀತಾ ಇದ್ದೇನೆ, ಏನಾಗ್ತಾ ಇದೆ ಗೊತ್ತಾಗ್ಲಿಲ್ಲ. ಮತ್ತೆ ನನ್ನ ಹಿರಿಯರಿಂದ ಹೇಳಿದ್ದನ್ನ ಕೇಳಿದೆ, ನನಗಿಂತ ಹೆಚ್ಚು ಕಲ್ತವ್ರು. ನಾವು ಪ್ರಾರ್ಥಿಸಿದ್ದು ನಮಗೆ ಬರುತ್ತೆ ಅಂತೇಳಿ ನಾನೇ ಹಚ್ಕೊಂಡೆ, ಅದು ಭಾಗ್ಯ ಅಂತೇಳಿ. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಈಗ ನನಗೆ ಅನಿಸ್ತತೆ, ನಾನು ಏನು ಹಿಂದೆ ಮಾಡಿದ್ನೋ ಎಲ್ಲ ಉಚಿತನ ಆಗಿತ್ತು. ನಾನು ಟೈಮ್ ವೇಸ್ಟ್ ಮಾಡಿದೆ. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ. ಬಹಳ ಟೈಮ್ ವೇಸ್ಟ್ ಮಾಡಿದ್ದೇನೆ ಲೈಫಲ್ಲಿ, ಬಹಳ ಅಂದ್ರೆ ಬಹಳ. ಯಾರು ಜೀವನದಲ್ಲಿ ಮೇಲೆ ಬರ್ಲಿಕ್ಕೆ ಇಷ್ಟಪಡ್ತಾರೆ, ನಾನು ಜೀವನದಲ್ಲಿ ಕೆಳಗೆ ಹೋಗ್ಲಿಕ್ಕೆ ಇಷ್ಟಪಟ್ಟಿದ್ದೆ. ಹಾಲೆಲೂಯ್ಯ. ನನ್ನನ್ನ ಬರಿದು ಮಾಡಿ, ಖಾಲಿ ಮಾಡಿ, ಸಂಪೂರ್ಣ ನಾಶ ಮಾಡಿ, ಅದರ ನಂತರ ನಾನು ಮೇಲೆ ಬರೋದು. ಹೀಗೆ ಬಹಳ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿದೆ. ಅದರ ಮೂಲಕ ನನಗೆ ಸತ್ಯ ಗೊತ್ತಾಯ್ತು. ಅಂದ್ರೆ ನಾನು ಮಾಡಿದ್ದ ಫಲ ಅಲ್ಲ, ನನ್ನ ಹೃದಯವನ್ನ ದೇವರು ನೋಡಿ ನನಗೆ ಕಲಿಸ್ತಾ ಬಂದ್ರು. ಏನು? ಸತ್ಯವನ್ನ ಕಲಿಸ್ತಾ ಬಂದ್ರು. ಈಗ ನಾನು ಬಹಳ ಸಮಾಧಾನದಲ್ಲಿದ್ದೇನೆ. ಹಾಲೆಲೂಯ್ಯ. ನನ್ನಲ್ಲಿ ಎಷ್ಟೇ ಕೊರತೆ ಇದ್ರು ಆ ಕೊರತೆಯಲ್ಲಿ ನಾನು ಸುಖವಾಗಿ ನೆಮ್ಮದಿಯಿಂದ ಬದುಕಲಿಕ್ಕೆ ಕಲ್ತಿದ್ದೇನೆ. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಹಾಲೆಲೂಯ್ಯ. ಓಕೆ, ಏನ್ ಹೇಳ್ತಾ ಇದ್ದೆ ನಾನು? ಇದನ್ನೊಂದು ಎಕ್ಸಾಂಪಲ್ ಕೊಟ್ಟೆ, ಹೇಗೆ ನಾನು ಬರ ಮಾಡಿಕೊಳ್ತೇನೆ. ಅದು ಹಿಂದೆ ಏನ್ ಹೇಳಿದೆ? ತಪಸ್ಸೇನಕ್ಕೆ ಮಾಡ್ತೇವೆ? ನಮಗೆ ತಿಳಿಯದೇನೋ ಮಾಡ್ತಾ ಇದ್ದೇವೆ. ಉಪವಾಸ ಮಾಡ್ತೇವೆ, ಅದು ನಮ್ಮಿಂದ ಮಾಡ್ಲಿಕ್ಕೆ ಆಗಲ್ಲ. ಆಗತ್ತೆ. ದೇವರು ಹೇಳಿದಾಗ ಉಪವಾಸ ಮಾಡ್ಲಿಕ್ಕೆ ಆಗಲ್ಲ. ನಾನು ಉಪವಾಸ ಮಾಡ್ತೇನೆ, ಆದ್ರೆ ನನ್ನ ಸ್ವಂತ ಆಲೋಚನೆಯಲ್ಲಿ ಇರ್ತೇನೆ. ಹೌದಾ ಇಲ್ಲ? ದೇವರೇನ್ ಹೇಳಿದ್ರು? ಈಗ ನಾವು ಓದಿದ್ವಿ ಲಿಸ್ಟ್. ಏನು ಕೇಳಿದ್ರು? ಕಷ್ಟದಲ್ಲಿರುವವರನ್ನ, ದುಃಖದಲ್ಲಿರುವವರನ್ನ, ಬೇಸರದಲ್ಲಿರುವವರನ್ನ, ಸಮಸ್ಯೆಯಲ್ಲಿರುವವರನ್ನ, ದಿಕ್ಕಿಲ್ಲದವರನ್ನ, ಅಸತ್ಯದಲ್ಲಿರುವವರನ್ನ, ಕತ್ತಲಲ್ಲಿರುವವರನ್ನ ಎಲ್ಲರನ್ನ ಏನ್ ಮಾಡ್ಬೇಕು? ದೇವರಲ್ಲಿಗೆ ಕರೆದು ತರಬೇಕು. ನಾವೇನ್ ಮಾಡ್ತೇವೆ? ನಾವು ಅದೆಲ್ಲ ಮಾಡದೆ ಬರೀ ಉಪವಾಸ ಮಾಡ್ತೇವೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಉಪವಾಸ ಅಂದ್ರೆ ಏನು? ಉಪವಾಸ ಯಾಕೆ ದೇವರು ಮಾಡ್ಲಿಕ್ಕೆ ಹೇಳಿದ್ರು? ದೇವರ ಉದ್ದೇಶ ಏನಾಗಿತ್ತು?
ಅಲ್ಲೇ ಇದೆ. ನಿಮಗೆ ಕ್ಲೂ ಕೊಡ್ತೇನೆ. 4 ಮತ್ತೆ 6 ವಾಕ್ಯದ ಮಧ್ಯದಲ್ಲಿ ಇದೆ, ಹುಡುಕಿ ನೋಡೋಣ. ಹಾಲೆಲೂಯ್ಯ, ಯೇಸುವೇ ಸ್ತೋತ್ರ. ಹುಡುಕಿ 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 ಬೇಗ. ಸ್ವಾರ್ಥ ನಿಗ್ರಹಕ್ಕಾಗಿ ಹಾ ನಾನು ನೇಮಿಸಿದ ಉಪವಾಸ ದಿನ ಇಂಥದ್ದು. ಹಾ, ಸ್ವಾರ್ಥ ನಿಗ್ರಹಕ್ಕಾಗಿ ದೇವರು ಉಪವಾಸ ಎಂಬುದನ್ನ ಜನರಿಗೆ ತಿಳಿಸಿಕೊಟ್ರು. ಹಾ, ಸಾಕು 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 ಸಾಕು. ನೀವು ಓದಿದ್ರಲ್ಲಿ ಎಲ್ಲರೂ ಹುಡುಕುವಾಗ ಟೈಮ್ ಹೋಗುತ್ತೆ. ಏನಕ್ಕೆ ಕೊಟ್ರು ಉಪವಾಸ? ಓಕೆ, ನಾನು ಈ ಸ್ವಾರ್ಥ ನಿಗ್ರಹ ಬಿಟ್ಟು ದೇವರಿಗೆ ಮೆಚ್ಚಿಸುವ ಸಲುವಾಗಿ 40 ದಿನ ಯೇಸು ಸ್ವಾಮಿ ಉಪವಾಸ ಮಾಡಿದ್ರು ಅಂತೇಳಿ ನಾವು ಮಾಡ್ತಾ ಇದ್ದೀವಿ. ಇಲ್ಲ ಅನ್ನೋರು ಕೈ ಎತ್ತಿ. ಯೇಸು ಸ್ವಾಮಿ ನಮಗಾಗಿ ಶಿಲುಬೆಯಲ್ಲಿ ಸತ್ರೋ ಅಥವಾ ನಾವು ಯೇಸು ಸ್ವಾಮಿಗಾಗಿ ಶಿಲುಬೆಯಲ್ಲಿ ಸತ್ತೀವೋ? ಹಾಗಾದ್ರೆ ನಾವು ಯಾಕೆ ಅವರಿಗೋಸ್ಕರ ಉಪವಾಸ ಮಾಡಬೇಕು? ಹಾಲೆಲೂಯ್ಯ, ಹೌದಾ ಇಲ್ಲ? ಹೌದಾ ಇಲ್ಲ? 40 ದಿನ ಇಂಥ ಒಳ್ಳೆ ಕೆಲಸಗಳನ್ನು ಯಾಕೆ ಮಾಡ್ಬೇಕು? ಸ್ವರ್ಗಕ್ಕೆ ಹೋಗ್ತೇವೆ. ಯಾರಾದ್ರೂ ಹೇಳಿ, ಸ್ವರ್ಗಕ್ಕೆ ಹೇಗೆ ಹೋಗ್ತೇವೆ? ಯಾವಾಗ ಹೋಗ್ತೇವೆ? ಯಾರು ಹೋಗ್ತಾರೆ ಸ್ವರ್ಗಕ್ಕೆ? ಯಾರು ಹೋಗ್ತೇವೆ? ಪಾಪ ಮಾಡದವನು, ಪರಿಶುದ್ಧವಾಗಿ ಜೀವಿಸಿದವನು. ಮತ್ತೆ ಯೇಸು ಸ್ವಾಮಿ ಅಂದ್ರೆ ಮತ್ತೆ ನಾನು ಪರಿಶುದ್ಧನಾಗಿ ಜೀವಿಸಿದಾಗ ಅಲ್ವಾ? ಎಷ್ಟು ಮಂದಿ ಒಪ್ಕೊಳ್ತೀರಿ? ಕೈ ಎತ್ತಿ. ಆ ಕಡೆನು ಈ ಕಡೆನು ಇಲ್ಲ ಅಂತ ಹೇಳೋರು. ನಾನು ಒಂದೇ ಪ್ರಶ್ನೆ ಕೇಳಿದ್ದು, ಇನ್ನೊಂದು ಪ್ರಶ್ನೆ ಕೇಳಿಲ್ಲ. ಇದ್ರಲ್ಲಿ ಇಲ್ಲ ಅನ್ನುವರು ಆ ಕಡೆ ಈ ಕಡೆ ಇರುವವರೇ. ಅವರೆಲ್ಲ ಯಾರಿಂದ ಪ್ರೇರಿತರು? ಸೈತಾನನಿಂದ. ಹಾಲೆಲೂಯ್ಯ. ಈಗ ನೀವು ಕೈ ಎತ್ತದವರು ಯಾರು? ಹಾಲೆಲೂಯ್ಯ, ಯೇಸುವೇ ಸ್ತೋತ್ರ. ಏನ್ ಪ್ರಶ್ನೆ ಕೇಳಿದೆ? ಸ್ವರ್ಗಕ್ಕೆ ಯಾರು ಹೋಗ್ತಾರೆ? ಅಭಿಷೇಕ ಹೊಂದಿದವರ ಹತ್ರನೇ ಕೇಳಿದ್ರೆ ಅವ್ರು ಹೇಳ್ತಾರೆ. ಏನ್ ಹೇಳ್ತಾರೆ? ಏನ್ ಹೇಳ್ತಾರೆ ಬ್ರದರ್? ಎಲ್ಲರೂ ಒಳ್ಳೆ ಜೀವನ ಜೀವಿಸಿದವರು ಸ್ವರ್ಗಕ್ಕೆ ಹೋಗ್ತಾರಂತೇಳಿ. ಸ್ವರ್ಗ ನಾನು ಜೀವಿಸುವ ಒಳ್ಳೆಯ ಜೀವನಕ್ಕೆ ದೇವರು ಕೊಡುವ ಬಹುಮಾನ ಅಲ್ಲ. ಹೇಳೋಣ, ಸ್ವರ್ಗ ನಾನು ಜೀವಿಸುವ ಒಳ್ಳೆಯ ಜೀವನದ ಫಲವಲ್ಲ, ಬಹುಮಾನವಲ್ಲ. ಮತ್ತೇನು? ಎಷ್ಟು ಮಂದಿಗೆ ಅರ್ಥ ಆಯ್ತಿದ್ದು? ಒಳ್ಳೆ ಜೀವನ ಜೀವಿಸಿ ಸ್ವರ್ಗಕ್ಕೆ ಹೋಗೋದಾದ್ರೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಯಾಕೆ ಸಾಯ್ಬೇಕಿತ್ತು? ಹೌದಾ? ರೈಟ್? ಆದ್ರಿಂದ ಒಳ್ಳೆಯ ಜೀವನ ಜೀವಿಸೋದು ಸ್ವರ್ಗ ಆದ್ರೆ ಅದು ನಾನು ಪಟ್ಟ ಶ್ರಮದ ಫಲ ಅಂತ ಆಯ್ತು. ಹೌದಾ? ಬೈಬಲ್ ಏನ್ ಹೇಳುತ್ತೆ? ನಮ್ಮಲ್ಲಿ ಕನ್ಫ್ಯೂಷನ್ಗಳು ಇರೋದ್ರಿಂದ ನಾವು ಸಂಪೂರ್ಣತೆಗೆ ಮುಟ್ಟುತ್ತಾ ಇಲ್ಲ. ನಾವು ಏನೋ ಮಾಡಿ ದೇವರನ್ನ ಮೆಚ್ಚಿಸ್ಲಿಕ್ಕೆ ಹೋಗ್ತೇವೆ. ನಾವು ಹಣ್ಣು ಕಾಯಿ ಕೊಟ್ಟು, ಕ್ಯಾಂಡಲ್ ಹಚ್ಚಿನೋ, ದೀಪ ಹಚ್ಚಿನೋ, ಮಾಲೆ ಹಾಕಿನೋ ಏನ್ ಮಾಡ್ತಾ ಇದ್ದೇವೆ? ದೇವರನ್ನ ಮೆಚ್ಚಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ. ಅದು ಯಾಕೆ ಮಾಡ್ತೇವೆ ಅಂತ ನಮಗೆ ಗೊತ್ತಿಲ್ಲ. ಹಾಲೆಲೂಯ್ಯ. ಮಾಡಬಾರ್ದು ಅಂತ ನಾನು ಹೇಳಿಲ್ಲ, ಆ ವಿಷಯದಲ್ಲಿ ನನಗೆ ಬರಲಿಲ್ಲ, ಮತ್ತೆ ಹಿಡ್ಕೊಳ್ಬೇಡಿ. ಹಾಲೆಲೂಯ್ಯ, ಹಾಲೆಲೂಯ್ಯ. ಶಾರ್ಟ್ಕಟ್ ಏನು? ವೆರಿ ಡೇಂಜರಸ್. ಅಲ್ಪಜ್ಞಾನಿ ಏನು?
ಯಾರು ತುಂಬಾ ಮಾರಕವಾದ ವ್ಯಕ್ತಿ? ಅಲ್ಪಜ್ಞಾನಿ. ಸ್ವಲ್ಪ ತಿಳ್ಕೊಂಡಿರ್ತಾನಲ್ಲ, ಬಹಳ ಕಷ್ಟ ಅವನಿಂದ ಬದುಕಲಿಕ್ಕೆ. ಹಾಲೆಲೂಯ, ಹಾಲೆಲೂಯ. ಯಾರು ಸುಮ್ಮನೆ ಇರ್ತಾನೆ? ಪೂರ್ತಿ ತಿಳ್ಕೊಂಡವನು. ಈಗ ಡಾಕ್ಟರ್ ಹತ್ರ ಬಂದು ಪೇಷಂಟ್ಗಳು ಹಾಗೆ ಹೀಗೆ ಹೀಗೆ ಹಾಗೆ ಹೇಳ್ತಾರೆ. ಡಾಕ್ಟರ್ ಅದ್ರಲ್ಲಿ ತಲೆ ಕೆಡಿಸೋದೇ ಇಲ್ಲ. ಯಾಕೆ ಗೊತ್ತಾ? ಆ ರೋಗಕ್ಕೆ ಇರುವ ಸಂಬಂಧನೇ ಅದಕ್ಕೆ ಇರೋದಿಲ್ಲ, ಆ ವಿಷಯಕ್ಕೆ. ಹೌದು ಡಾಕ್ಟರ್? ಹಾಲೆಲೂಯ, ಯೇಸುವೇ ಸ್ತೋತ್ರ. ಅದು ಯಾವಾಗ ಆಗತ್ತೆ? ಪೂರ್ತಿ ತಿಳ್ಕೊಂಡು. ಪೂರ್ತಿ ತಿಳ್ಕೊಳ್ಳದೆ ಇರೋದು ಏನಾಗತ್ತೆ? ಅವನಿರುವುದು ಅದಕ್ಕೂ ಮೆಡಿಸಿನ್ ಕೊಡ್ತಾನೆ, ಇದಕ್ಕೂ ಮೆಡಿಸಿನ್. ಕನ್ಫ್ಯೂಷನ್. ಹಾಲೆಲೂಯ. ಆದ್ರೆ ಡಿಸಿಷನ್ ಯಾರು ಮಾಡ್ತಾರೆ? ಡಾಕ್ಟರ್ ಮಾಡ್ತಾರೆ. ಹಾಗಾದ್ರೆ ಪೂರ್ತಿ ತಿಳ್ಕೊಂಡವನಿಗೆ ಡಿಸಿಷನ್ ಮಾಡ್ಲಿಕ್ಕೆ ಆಗತ್ತೆ. ಹಾಲೆಲೂಯ. ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದ್ದು, ಯಾವ್ದು ದೇವ್ರದ್ದು, ಯಾವ್ದು ದೇವ್ರದಲ್ಲ, ಯಾವ್ದು ಸೈತಾನ್, ಅದು ಯಾರ್ದು, ನಂದು. ಹಾಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸು ಆರಾಧನೆ. ಇದೆಯಾ ಬೈಬಲ್ ಅಲ್ಲಿ? ಬೈಬಲ್ ಅಲ್ಲಿ ಇದೆಯಾ? ಸ್ವರ್ಗ ಸಾಮ್ರಾಜ್ಯ ನನ್ನ ಶ್ರಮದ ಫಲವಲ್ಲ. ಎಫೆಸಿಯನ್ಸ್ 2, ಎಫೆಸಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ, ಅದರಲ್ಲಿ ಇರ್ಬೋದೇನೋ, ನೋಡೋಣ. ದೈವಾನುಗ್ರಹದಿಂದಲೇ ಹಾ, ನೀವು ವಿಶ್ವಾಸದ ಮೂಲಕ ಹಾ. ಸಮಾಧಾನ ಹೊಂದಿದ್ದೀರಿ. ಪ್ರೈಸ್ ದಿ ಲಾರ್ಡ್. ಇದು ನಿಮ್ಮ ಪ್ರಯತ್ನದ ಫಲವಲ್ಲ, ಹಾ, ದೇವರಿಂದ ಹೊರತಂದಾದ. ಓಕೆ. ಹಾಲೆಲೂಯ. ಏನಿದೆ? ದೈವಾನುಗ್ರಹದಿಂದಲೇ. ದೈವಾನುಗ್ರಹ ಅಂತ ಇರುವ ವರ್ಡ್, ಅದು ಬಹಳ ಶ್ರೀಮಂತ ವರ್ಡ್. ನಿಮ್ಮದ್ರಲ್ಲಿ ಏನಿದೆ ನೋಡಿ ಡಾಕ್ಟರ್, ನಿಮ್ ಬೈಬಲ್ ಅಲ್ಲಿ ಎಫೆಸಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ 8ನೇ ಮತ್ತು 9ನೇ ವಾಕ್ಯಗಳು. ಆದ್ದರಿಂದ ನೀವು ನಂಬಿಕೆಯ ಮೂಲಕ ದೇವರ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರ. ಇನ್ನೂ ಕ್ಲಿಯರ್ ಇದೆ, ಬೇರೆ ಕಡೆ ಕ್ಲಿಯರ್ ಇದೆ. ಅಲ್ಲಿ ಹೇಳುತ್ತೆ, ಸ್ವರ್ಗ ಸಾಮ್ರಾಜ್ಯ ನಮ್ಮ ಶ್ರಮದ ಫಲ ಅಲ್ಲ. ಏನು? ಹೇಳೋಣ. ಸ್ವರ್ಗ ಸಾಮ್ರಾಜ್ಯ ನನ್ನ ಶ್ರಮದ ಫಲ ಅಲ್ಲ, ಯೇಸು ಸ್ವಾಮಿಯ ಶ್ರಮದ ಫಲವಾಗಿ ನನಗೆ ಉಡುಗೊರೆಯಾಗಿ ಕೊಡಲಾಗಿದೆ. ಹಾಲೆಲೂಯ. ಬಹುಮಾನ ಅಲ್ಲ, ಉಡುಗೊರೆ. ಪ್ರೈಸ್ ಅಲ್ಲ, ಗಿಫ್ಟ್. ಹೆವನ್ ಈಸ್ ಎ ಗಿಫ್ಟ್ ಫ್ರಮ್ ಗಾಡ್. ಓಕೆ, ಇದನ್ನ ಟೈಪ್ ಮಾಡಿದ್ರೆ ನಿಮಗೆ ಗೂಗಲ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಾಕ್ಯಗಳು ಸಿಗುತ್ತೆ. ಹೆವನ್ ಈಸ್ ಎ ಗಿಫ್ಟ್ ಫ್ರಮ್ ಗಾಡ್. ಇಟ್ ಕೆನಾಟ್ ಬಿ ಅರ್ನ್ಡ್. ಹೆವನ್ ಕೆನಾಟ್ ಬಿ ಅರ್ನ್ಡ್. ಈ ರೀತಿ ನೀವು ಟೈಪ್ ಮಾಡಿದ್ರು ಸ್ವರ್ಗ ಸಾಮ್ರಾಜ್ಯವನ್ನ ನಾನು ಗಳಿಸ್ಲಿಕ್ಕೆ ಆಗಲ್ಲ. ಏನಾಗಲ್ಲ? ಇನ್ಯಾರು ಗಳಿಸ್ಲಿಕ್ಕೆ ಹೋಗ್ಬೇಡಿ. ಹಾಲೆಲೂಯ. ಎಷ್ಟೋ ಮಂದಿ ನಾವು ತಪ್ಪಾಗಿ ತಿಳ್ಕೊಳ್ತೇವೆ. ಈ ತಪಸ್ಸು ಕಾಲದಲ್ಲಿ ನಾನು ತಪಸ್ಸು ಮಾಡಿದ್ರೆ, ಪಶ್ಚಾತ್ತಾಪ ಮಾಡ್ತಾ ಕೂತ್ಕೊಂಡ್ರೆ ನನಗೆ ಸ್ವರ್ಗ ಸಿಗತ್ತೆ ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ, ನಾನು ಹೇಳಲ್ಲ. ಹಾಗಾದ್ರೆ ತಪಸ್ಸು ಯಾಕೆ ಮಾಡ್ಬೇಕು ಅಂತ ಮುಂದೆ ಕೇಳೋಣ. ಆದ್ರೆ ನಾನು ಪಡುವ ಶ್ರಮದ ಫಲವಾಗಿ ನಾನು ಒಳ್ಳೆಯ ರೀತಿಯಿಂದ ಜೀವಿಸುವುದರ ಫಲ ಸ್ವರ್ಗ ಅಲ್ಲ. ಹಾಗಂತ ಹೇಳಿದ್ರೇನು? ನಾನು ಶ್ರಮ ಪಟ್ಟಿದ್ದೇನೆ, ಅದಕ್ಕೆ ನನಗೆ ಸಂಬಳ ಸಿಗ್ಬೇಕು. ಏನು? ನಾನು ಶ್ರಮ ಪಡ್ತಾ ಇದ್ದೇನೆ, ಅದಕ್ಕೆ ನನಗೆ ಸಂಬಳ ಸಿಗ್ಬೇಕು. ಹಾಲೆಲೂಯ, ಹಾಲೆಲೂಯ. ಇದು ಹಳೆಯ ಒಡಂಬಡಿಕೆ. ಯೇಸುವೇ ಸ್ತೋತ್ರ. ಇದು ಯಾವ ಒಡಂಬಡಿಕೆ? ಹಳೆಯ ಒಡಂಬಡಿಕೆ. ಇದನ್ನೆಲ್ಲ ಯಾರು ಪಾಲಿಸ್ತಾ ಇದ್ದಾರೋ ಅವ್ರು ಇನ್ನು ಕತ್ತಲೆಯಲ್ಲೇ ಇದ್ದಾರೆ. ಹಾಲೆಲೂಯ, ಹಾಲೆಲೂಯ. ಎಲ್ಲಿದ್ದಾರೆ? ಕತ್ತಲೆಯಲ್ಲಿದ್ದಾರೆ. ಯಾಕೆ? ಹೊಸ ಒಡಂಬಡಿಕೆಯನ್ನ ನಾನು ಇಂಪ್ಲಿಮೆಂಟ್ ಮಾಡಲಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ನನ್ನ ಮನೆಗೆ ಬಾಡಿಗೆ 75 ರೂಪಾಯಿ. ಹೊಸ ಅಗ್ರಿಮೆಂಟ್ ಅಲ್ಲಿ, ಒಡಂಬಡಿಕೆಯಲ್ಲಿ ನನ್ನ ಬಾಡಿಗೆ 7,500 ರೂಪಾಯಿ. ಯಾವ್ದು ಸುಲಭ? ಯಾವ್ದು ಸುಲಭ? ಯಾವುದು ಕಟ್ಟಲಿಕ್ಕೆ ಸುಲಭ, ಆನಂದ ಕೊಡುತ್ತೆ? ಹಾಲೆಲೂಯ, ಹಾಲೆಲೂಯ. ಆದ್ರೆ ಹಳೆ ಅಗ್ರಿಮೆಂಟ್ಗೆ ಏನಾದ್ರು ವ್ಯಾಲ್ಯೂ ಇದೆಯಾ? ಹಳೆ ಅಗ್ರಿಮೆಂಟ್ ಕಲಾಸ ಆಯ್ತು ಅಂತ ಹೇಗ್ ಗೊತ್ತಾಗತ್ತೆ?
ವ್ಯಾಲಿಡಿಟಿ ಮುಗಿದಾಗ, ಸಮಯ ಮುಗಿದಾಗ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೇ ಸ್ತೋತ್ರ. ನಾವು ಅದೇ ಹಳೆ ಅಗ್ರಿಮೆಂಟ್ ತಕೊಂಡು ಕೋರ್ಟ್ ಕೇಸ್ ಮಾಡಿದ್ರೆ ಏನಾಗತ್ತೆ? ಏನಾಗ್ಬೋದು? ಜಡ್ಜ್ ಹತ್ರ ತಕೊಂಡು ಹೋಗಿದ್ ಕೂಡಲೇ ಹರ್ಗ್ ಬಿಸಾಕ್ತಾನ. ಹಾಲೆಲೂಯ, ಹಾಲೆಲೂಯ. ಯೇಸುವೇ ಸ್ತೋತ್ರ. ಬಿಡಿ, ಹಳೆ ಪ್ರಿಸ್ಕ್ರಿಪ್ಷನ್ ತಗೊಂಡು ಮೆಡಿಕಲ್ಗೆ ಹೋಗಿದ್ರೆ ಏನ್ ಮಾಡ್ತಾರೆ? ಅಲ್ಲೂ ವ್ಯಾಲಿಡ್ ಇಲ್ಲ. ಅಯ್ಯೋ, ಹಳೆ ಕಾಲದಲ್ಲಿ ಸಿಗ್ನಲ್ಗಳು ಇರ್ಲಿಲ್ಲ, ಹೆಲ್ಮೆಟ್ ಹಾಕ್ಲಿಕ್ಕೆ ಇರ್ಲಿಲ್ಲ. ಹಾಗಂತೇಳಿ ಮಂಗಳೂರಲ್ಲಿ ಬಂದ್ರೆ ಏನಾಗುತ್ತೆ? ಫೈನ್ ಬರುತ್ತೆ. ಹಾಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೆ ವಂದನೆ. ನಿಮ್ ಕಡೆ ನಡಿಬಹುದೇನೋ, ನಮ್ ಕಡೆ ನಡೆಯಲ್ಲ. ಯಾರು ಕೇಳದೆ ಹೋದ್ರು ಮನೆಗೆ ರಿಸೀಟ್ ಬರುತ್ತೆ. ಹಾಲೆಲೂಯ, ಯೇಸುವೇ ಸ್ತೋತ್ರ. ಹಾಗೆಯೇ ನಾನು ತಿಳಿಯದೆ ಜೀವಿಸಿದ್ರೆ ನಾನು ಕತ್ತಲೆಯಲ್ಲಿ ಇದ್ದೇನೆ. ನಾನು ನನ್ನ ಮೇಲೆ ದೇವರ ಕೋಪಾಗ್ನಿಯನ್ನ ಭರಿಸಿಕೊಳ್ತಿದ್ದೇನೆ. ನಾನು ದೇವರ ಲೆಕ್ಕದಲ್ಲೇ ಇಲ್ಲ. ನಾನು ಶಿಲುಬೆಯಲ್ಲಿ ಸತ್ತ ಯೇಸು ಸ್ವಾಮಿಗೆ ಅವಮಾನ ಪಡಿಸುತ್ತಿದ್ದೇನೆ. ಹಾಲೆಲೂಯ, ಹಾಲೆಲೂಯ. ಏನ್ ಮಾಡ್ತೆ? ಹಾಲೆಲೂಯ. ಈಗೇನ್ ಹೇಳ್ತೀರಿ? ಸೈತಾನ ಮಾಡಿದ್ನು. ಹಿಂದೆ ಎಲ್ಲ ನಾವು ಹೇಳ್ತಾ ಇದ್ವಿ, ಟೈರ್ ಪಂಚರ್ ಆಯ್ತು ಅಂತ ಹೇಳಿದ್ರೆ ನಾವು ಅವನಿಗೋಸ್ಕರ ಪ್ರೇಯರ್ ಮಾಡಿದ್ವಿ, ಟೈರೇ ಪಂಚರ್ ಮಾಡ್ಬಿಟ್ಟ ಸೈತಾನ ಅಂತೇಳಿ. ಹಾಲೆಲೂಯ. ಯಾರನ್ನ ಸ್ತುತಿಸಿದ್ವಿ? ನನಗೆಲ್ಲ ತಪ್ಪು ಮಾಡಿ ಗೊತ್ತು, ಆದ್ರಿಂದಲೇ ಹೇಳ್ತಾ ಇರೋದು. ಹಾಲೆಲೂಯ, ಯೇಸುವೇ ಸ್ತೋತ್ರ. ಹಿಂದೆ ಬಹಳ ಬಹಳ ತಪ್ಪು ಮಾಡ್ತೀವಿ, ಹಾಗೆ ಆಗ್ತಿತ್ತು. ಇಲ್ಲಿ ಸುನಿಲ್ ಪಿಂಟೋ ಅಂತ ಒಬ್ರು ಬರ್ತಿದ್ರು, ಗೊತ್ತಾ? ಸುನಿಲ್ ಪಿಂಟೋ ಬ್ರದರ್ ಎಷ್ಟು ಮಂದಿ ಗೊತ್ತು? ಅವ್ರಿಗೊಬ್ರಿಗೆ ಗೊತ್ತು. ಒಂದಿನ ಅವ್ರು ಒಂದ್ ಮನೆಗೆ, ಅವ್ರು ನನ್ನ ಪಕ್ಕದ ಮನೆ, ನನ್ನ ಮೇಲೆ ಇರುವ ಮನೆ, ಅಲ್ಲಿ ಒಂದು ಯಾರು ಬಂದು ಆ ಮನೆಯಲ್ಲಿ ಒಳ್ಳೇದಾಗಲ್ಲ ಅಂತ ಸ್ಥಿತಿಯಲ್ಲಿ ಅವರಿಗೆ ಒಂದು ಪ್ರಾರ್ಥನೆಯಲ್ಲಿ ಒಂದು ವಿಷಯ ಗೊತ್ತಾಯ್ತು. ಅಲ್ಲಿ ಯಾರೋ ಮಾಟ ಮಂತ್ರ ಮಾಡಿದ್ದಾರೆ. ಆ ಮಾಟ ಮಂತ್ರ ಮಾಡಿದ್ದು ಸ್ಥಳನೂ ಎಲ್ಲಿದೆ ಅಂತ ಗೊತ್ತಾಯ್ತು. ಏನ್ ಮಾಡಿದ್ರು? ಆ ಮಾಟ ಮಂತ್ರ ಮಾಡಿದ್ದ ವಸ್ತುಗಳನ್ನ ತೆಗಿಬೇಕಲ್ವಾ, ಅವರು ಅದರನ್ನ ತೆಗೆದ್ರು. ಇಲ್ಲಿ ತೆಗೆದಿದ್ದೆ ಅವರದ್ದು ಆಟೋ ಯಾರಿಗೋ ಕೊಟ್ಟಿದ್ರು. ಆ ಆಟೋ ಸ್ಟಾರ್ಟ್ ಮಾಡುವಾಗಲೇ ಸಿಲಿಂಡರ್ ಬ್ಲಾಸ್ಟ್ ಆಯ್ತು, ಪಿಸ್ಟನ್ ಬ್ಲಾಸ್ಟ್ ಆಯ್ತು. ಇದರಿಂದ ಏನ್ ತಿಳ್ಕೊಂಡ್ರು? ಇಲ್ಲಿ ಡೆಲಿವರೆನ್ಸ್ ಮಾಡಿದ್ರು ಅಂಥದ್ದು ತುಂಬಾ ನಡೀತಾ ಇತ್ತು. ಹಾಲೆಲೂಯ, ಯೇಸುವೇ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, ಹಾಲೆಲೂಯ. ಒಬ್ರು ಒಂದು ಊರಿಗೆ ಹೋಗಿ ಡೆಲಿವರೆನ್ಸ್ ಮಾಡ್ಕೊಂಡು ಬಂದಿದ್ರು. ಬರ್ತಾ 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 ಗಾಳಿಯಲ್ಲಿ ಹೋಗ್ತಾ ಇದ್ದಾರೆ, ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ಹೈವೇಲಿ. ಅಕ್ಕಪಕ್ಕದಲ್ಲಿ ಏನೂ ಇಲ್ಲ. ಇದ್ದ ಹಾಗೆ ಗಾಡಿ ಟ್ವಿಸ್ಟ್ ಆಯ್ತು, ಬಿದ್ದು ಬಿಟ್ರು. ಬಂದು ಏನ್ ಹೇಳಿದ್ರು? ಸೈತಾನ ಅಡ್ಡ ಹಾಕದ. ಹಾಲೆಲೂಯ. ಈಗ ಯಾರನ್ನ ಪ್ರೈಸ್ ಮಾಡಿದ್ವಿ? ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ನನ್ನ ಜೀವನದಲ್ಲಿ ಅನೇಕ ಅಂತ ಸಂಗತಿಗಳು ನಡೆದಿತ್ತು, ಆದ್ರೆ ಸತ್ಯ ತಿಳ್ಕೊಂಡ ಮೇಲೆ ನನ್ನ ಮೈ ಮೇಲೆ ಒಂದು ಗೀಟು ಬೀಳಲಿಲ್ಲ. ಹಾಲೆಲೂಯ, ಹಾಲೆಲೂಯ. ಅದಕ್ಕಿಂತ ಜಾಸ್ತಿ ಕೆಲಸವನ್ನ ಈಗ ಮಾಡ್ತಾ ಇದ್ದೇವೆ, ಆದ್ರೆ ಒಂದು ಸ್ಕ್ರಾಚಸ್ ಇಲ್ಲ. ಹಾಲೆಲೂಯ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಸೈತಾನ ಯಾರು? ನನ್ನ ಕಾಲಿನ ಧೂಳು ಅವನು. ಹಾಲೆಲೂಯ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಯಾವ ಕಾರಣಕ್ಕೂ ನಾನು ಸತ್ಯವನ್ನ ಅರಿಯದೆ ಹೋದರೆ ಸೈತಾನ ನನ್ನ ಜೀವನದಲ್ಲಿ ರಾಜ್ಯವಾಳ್ತಾನೆ. ನಾನು ಯಾವಾಗ ಸತ್ಯವನ್ನು ಅರಿಯದಾಗ ನಾನೇನ್ ಮಾಡ್ತೇನೆ? ಮತ್ತೆ ಅವನನ್ನೇ ಆರಾಧಿಸ್ತೇನೆ. ಆರಾಧಿಸ್ತಾ ಆರಾಧಿಸ್ತಾ ಒಂದು ದಿನ ಕಷ್ಟ ಬರುತ್ತೆ. ಆ ಕಷ್ಟ ಬಂದಾಗ ಅವನಿಗೂ ಒಂದು ಸೈಡಲ್ಲಿ ಸಣ್ಣ ದೀಪ ಇಟ್ಟಿರ್ತೇನೆ. ಹಾಲೆಲೂಯ. ಇದು ಆಗ್ತಾ ಇರುವಂತ ಪರಿಸ್ಥಿತಿಯನ್ನ ಹೇಳ್ತಾ ಇದ್ದೇನೆ. ಹಾಲೆಲೂಯ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ.
ಹಾಲೆಲೂಯ. ಯಾಕೆ ಹಾಗಾಗತ್ತೆ? ನಾನು ತಿಳ್ಕೊಂಡಿರುವುದರಿಂದ, ತಪ್ಪು ಇರೋದ್ರಿಂದ, ನಾನು ತಿಳಿದುಕೊಂಡಿರುವುದರಲ್ಲಿ ಅಪನಂಬಿಕೆಗಳು, ಅಸತ್ಯಗಳು ಇರುವುದರಿಂದ ನನ್ನನ್ನ ಯಾರು ಆಳ್ತಾ ಇದ್ದಾನೆ? ಸೈತಾನ ಆಳ್ತಾ ಇದ್ದಾನೆ. ಹಾಲೆಲೂಯ, ಹಾಲೆಲೂಯ. ಯಾವಾಗ ನಾನು ತಿಳ್ಕೊಳ್ಬಹುದು ನಾನು ಸೈತಾನ್ ರಾಜ್ಯದಲ್ಲಿದ್ದೇನೋ ದೇವರ ರಾಜ್ಯದಲ್ಲಿದ್ದೇನೋ ಅಂತೇಳಿ? ಹೇಗೆ ತಿಳ್ಕೊಳ್ಳುವುದು? ನನ್ನ ತಲೆಯಲ್ಲಿ ಏನು ಆಲೋಚನೆ ಬರುತ್ತೆ, ಏನು ಬಾಯಿಂದ ಮಾತು ಹೊರಗೆ ಬರುತ್ತೆ, ಅದರಿಂದ ನಾನೇ ತಿಳ್ಕೊಳ್ಬಹುದು ಇದು ದೇವರದೋ ಸೈತಾನದೋ ಅಂತೇಳಿ. ಯೇಸು ಸ್ವಾಮಿ ಬಂದಿದ್ದು ಯಾಕೆ? ಮರಣ ಭಯದಲ್ಲಿದ್ದು ಸೈತಾನನನ್ನ ಆರಾಧಿಸ್ತಾ ಇದ್ದವರನ್ನ ಏನಿದ್ದು ಮರಣ ಭಯದ ನಿಮಿತ್ತ ಬಂಧನದಲ್ಲಿರುವವರನ್ನ ಬಿಡಿಸಲು ಯೇಸು ಮನುಷ್ಯರಾಗಿ ಭೂಮಿಗೆ ಬಂದ್ರು. ಎಲ್ಲಿದೆ? ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ಇದೆ. ಯೇಸು ಯಾಕೆ ಬಂದ್ರು? ಸೈತಾನನ ಬಂಧನದಲ್ಲಿರುವವರನ್ನ ಬಿಡಿಸುವ ಸಲುವಾಗಿ ಈ ಭೂಮಿಗೆ ಯೇಸು ಸ್ವಾಮಿ ಬಂದ್ರು. ಬಿಡಿಸಿದ್ರೋ ಇಲ್ವೋ? ಎಷ್ಟು ಮಂದಿಗೆ ಬಿಡಿಸಿದ್ರು? ಹಾಲೆಲೂಯ. ಇನ್ನೆರಡು ಮೂರು ಪ್ರಶ್ನೆ ಕೇಳಿದ್ರೆ ಮತ್ತೆ ಕೈಗಳು ಯಾಕೆ ಕೆಳಗೆ ಹಾಕಿರಿ? ಆಯ್ಸಾಯ್ತು ಬ್ರದರ್. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ದೇವರ ವಾಕ್ಯ ಕತ್ತಲೆಯನ್ನ ಹೊರಗೆ ತರುತ್ತೆ. ಏನ್ ಮಾಡತ್ತೆ? ದೇವರ ವಾಕ್ಯ ಅಪನಂಬಿಕೆಯನ್ನ ಹೊರಗೆ ತರುತ್ತೆ. ಎಕ್ಸ್ಪೋಸ್, ಹೊರಗೆ ತರುತ್ತೆ, ತೋರಿಸುತ್ತೆ. ಯಾರು ಈ ಸತ್ಯವನ್ನ, ಅಪನಂಬಿಕೆಯನ್ನ, ಹೌದು ನನ್ನಲ್ಲಿ ಇದೆ, ಈ ತಪ್ಪಿದೆ ಅಂತೇಳಿ ತಿದ್ದುಕೊಳ್ತಾನೋ, ಚೇಂಜ್ ಮಾಡ್ಕೊಳ್ತಾನೋ, ಅವನು ಪಶ್ಚಾತ್ತಾಪದಲ್ಲಿದ್ದಾನೆ. ಹಾಲೆಲೂಯ. ಯಾವ್ದಲ್ಲಿದ್ದಾನೆ? ಯಾರು ಪಶ್ಚಾತ್ತಾಪದಲ್ಲಿದ್ದಾನೆ? ಇದು ಸರಿಯಲ್ಲ, ಸರಿ ಇದ್ದದ್ದು ಮಾಡ್ಲಿಕ್ಕೆ ಯಾರು ಪ್ರಯತ್ನಿಸ್ತಾನೋ ಅವನು ಪಶ್ಚಾತ್ತಾಪದಲ್ಲಿದ್ದಾನೆ. ಯಾರು ತಪ್ಪು ಮಾಡಿದ್ದಾನೆ ನೋಡಿ ಅಂತ ಇದ್ದಾನೋ ಅವನು ಯಾವ್ದಲ್ಲಿದ್ದಾರೆ? ಪಾಪದಲ್ಲಿ ಇದ್ದಾನೆ. ಎಲ್ಲಿದ್ದಾನೆ? ಶರೀರ ಸ್ವಭಾವದಲ್ಲೇ ಇದ್ದಾನೆ. ಹಾಲೆಲೂಯ, ಹಾಲೆಲೂಯ. ನಾನು ಚೇಂಜ್ ಓವರ್ ಆಗ್ಬೇಕಾದ್ರೆ ನನಗೆ ಸತ್ಯ ಪೂರ್ತಿ ತಿಳಿಯಬೇಕು. ಈಗ ಹೇಳಿದ್ರಲ್ಲಿ ಪೂರ್ತಿ ಇಲ್ಲ, ಎಲ್ಲವನ್ನ ಒಂದೇ ಸಲ ಬೋಧಿಸ್ಲಿಕ್ಕೂ ಆಗಲ್ಲ. ಆಗತ್ತೆ ಬ್ರದರ್? ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಆದಷ್ಟು ಪ್ರಯತ್ನಿಸ್ತಾ ಇದ್ದೇನೆ. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಕೊನೆಗೆ ಏನ್ ತಿಳ್ಕೊಂಡ್ವಿ? ಬಹಳ ವಿಷಯಗಳನ್ನು ತಿಳ್ಕೊಂಡಿದ್ದೆ. ಎಲ್ಲವನ್ನ ಗ್ರಾಸ್ಪ್ ಮಾಡಿ ಇಟ್ಕೊಳ್ಳಿಕ್ಕೆ ಆಗಲ್ಲ. ಅದಕ್ಕೆ ನಾವು ವಿಡಿಯೋಗಳನ್ನು ಮಾಡ್ತಾ ಇರುವಂತದ್ದು. ಪೂರ್ತಿ ಕೇಳಿ 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 ಎಲ್ಲಿ ತುಂಬಿಸ್ಬೇಕು? ಹೃದಯದಲ್ಲಿ ತುಂಬಿಸ್ಬೇಕು, ಬಿತ್ತನೆ ಮಾಡ್ಬೇಕು. ಆ ಬಿತ್ತನೆ ಬಗ್ಗೆನೂ ನಾವು ಕಲೀಲಿಕ್ಕಿದೆ. ರೈಟ್. ಹಾಲೆಲೂಯ. ಏನ್ ತಿಳ್ಕೊಂಡ್ವಿ? ಉಪವಾಸ ಯಾಕೆ ಮಾಡ್ತೇವೆ? ಇಲ್ಲಿ ತನಕ ಯಾಕೆ ಮಾಡ್ತಾ ಇದ್ವಿ? ದೇವರನ್ನು ಮೆಚ್ಚಿಸ್ಲಿಕ್ಕೆ. ದೇವರನ್ನು ಮೆಚ್ಚಿಸ್ಲಿಕ್ಕೆ ಆಗತ್ತಾ? ಹೇಗೆ ಮೆಚ್ಚಿಸಬಹುದು? ಇಬ್ರಿಯರಿಗೆ ಬರೆದ ಪತ್ರ 11ನೇ ಅಧ್ಯಾಯ 6ನೇ ವಾಕ್ಯ. ವಿಶ್ವಾಸ ಅಂದ್ರೆ ಯಾವ ರೀತಿಯ ವಿಶ್ವಾಸ? ಯಾವ ರೀತಿಯ ವಿಶ್ವಾಸ? ವಿಶ್ವಾಸ ಅಂದ್ರೆ ಅದರಲ್ಲಿ ಬಹಳ ವಿಷಯ ಇದೆ. ವಿಶ್ವಾಸ ಅಂದ್ರೆ ಒಂದು ಇಷ್ಟಕ್ಕೆ ಅಂತಲ್ಲ, ಇದು ಹೀಗೆ ಪೂರ್ತಿ ಬ್ರಹ್ಮಾಂಡನೇ ವಿಶ್ವಾಸ. ಹಾಲೆಲೂಯ. ಯೇಸುವೆ ಸ್ತೋತ್ರ. ವಿಶ್ವಾಸದ ಮೂಲಕ ಮಾತ್ರ ನಾನು ದೇವರನ್ನ ಮೆಚ್ಚಿಸಬಹುದು. ನನಗೆ ದೇವರಲ್ಲಿ ವಿಶ್ವಾಸ ಇದೆ ಅಂತೇಳಿ ಯಾವಾಗ ಗೊತ್ತಾಗತ್ತೆ? ನಾನು ಯಾವಾಗ ಆ ವಾಕ್ಯವನ್ನು ಕೈಗೊಂಡು ನಡೆಯುತ್ತೇನೋ ಆಗಲೇ ನನಗೆ ತಿಳಿಯತ್ತೆ. ನನಗೆ ಅಂದ್ರೆ ಹೇಳಿ, ನನಗೆ ಅಲ್ಲ, ನನಗೆ ನಾನು ವಿಶ್ವಾಸದಲ್ಲಿ ಇದ್ದೇನೆಂಬುದು ಆ ವಾಕ್ಯವನ್ನು
ಕೈಗೊಂಡು ನಡೆದಾಗ ನಾನು ಎಷ್ಟು ಪ್ರಮಾಣದ ವಿಶ್ವಾಸವನ್ನು ಹೊಂದಿದ್ದೇನೆಂದು ತಿಳಿದುಕೊಳ್ಳುತ್ತೇನೆ. मका विश्वास असा म्हण केदळा कळता. केदळा हांव देवाचो उतार प्रॅक्टिकल लायफाक घालता आणि जी येता तांतू लेफ्ट राईट गोवाना केदळा म्हाका कळटा की म्हाका विश्वास कितलो आसा म्हण. हालेलुया हालेलुया. ನನಗೆ ದೇವರಲ್ಲಿ ವಿಶ್ವಾಸ ಎಷ್ಟಿದೆ ಅಂತ ಹೇಳಿ, ದೇವರ ಮಾತಿನಲ್ಲಿ ವಿಶ್ವಾಸ ಎಷ್ಟಿದೆ ಅಂತ ಹೇಳಿ ಯಾವ ಗೊತ್ತಾಗತ್ತೆ? ನಾನು ಎಷ್ಟು ಪ್ರಮಾಣದಲ್ಲಿ ಆ ವಾಕ್ಯದಲ್ಲಿ ಕಾರ್ಯ ಮಾಡ್ತೇನೋ, ಎಷ್ಟು ಕಾಲಕ್ಕೆ ನಾನು ಆ ವಿಶ್ವಾಸದಲ್ಲಿ ಇರ್ತೇನೋ, ಎಷ್ಟೇ ಕಷ್ಟ ಬಂದ್ರು, ನಷ್ಟ ಆದ್ರೂ, ಅವಮಾನ ಆದ್ರೂ ಆ ವಾಕ್ಯದಲ್ಲಿ ನೆಲೆಗೊಂಡಿರ್ತೇನೋ, ಅಂದ್ರೆ ಸರೆಂಡರಿಂಗ್ ಮೈ ಸೆಲ್ಫ್, ಎಡಬಲಕ್ಕೆ ತಿರುಗದೆ ಉಪವಾಸ ಅಂತ ದೇವರು ಹೇಳಿದ್ರು. ಈ ಉಪವಾಸದಲ್ಲಿ 40 ದಿನ ಮಾತ್ರ ಅಲ್ಲ, 365 ಇಂಟು ಲೈಫ್ ಟೈಮ್. ಈ 40 ದಿನ ದೇವರು ನನಗೆ ಕೊಟ್ಟಿದ್ದು ಪ್ರಾಕ್ಟೀಸ್ ಮಾಡ್ಲಿಕ್ಕೆ. ಏನ್ ಮಾಡ್ಲಿಕ್ಕೆ? ಪ್ರಾಕ್ಟೀಸ್ ಮಾಡ್ಲಿಕ್ಕೆ. ಏನನ್ನ? ನ್ಯೂ ಲೈಫ್, ಸೆಲ್ಫ್ ಕಂಟ್ರೋಲ್. ಯಾವುದರ ಮೇಲೆ? ಶರೀರದ ಮನಸ್ಸಿನ ಮೇಲೆ. ಅದಕ್ಕೆ ಏನ್ ಮಾಡ್ಬೇಕು? ಉಪವಾಸ ಮಾಡ್ಬೇಕು. ಯಾವ ರೀತಿಯ ಉಪವಾಸ? ಹೊಟ್ಟೆ ಉಪವಾಸ ಅಲ್ಲ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಫಸ್ಟ್ ನಾನೇನ್ ಮಾಡ್ಬೇಕು? ನನ್ನ ಮನಸ್ಸನ್ನ ಬದಲಾಯಿಸ್ಬೇಕು. ಮನಸ್ಸನ್ನ ಬದಲಾಯಿಸದೆ ಕಾರ್ಯ ಮಾಡ್ಲಿಕ್ಕೆ ಹೋದ್ರೆ ನಾನು ಕೆಂಪಾಗಿರ್ತೇನೆ. ಹಾಲೆಲೂಯಾ. ಯೇಸುವೆ ಸ್ತೋತ್ರ. ಕೆಂಪಾಗಿ ಕಪ್ಪು ಆಗ್ತೇನೆ, ಮತ್ತೆ ಬ್ಲಾಸ್ಟ್ ಆಗ್ತೇನೆ. ಹಾಲೆಲೂಯಾ. ಯೇಸುವೆ ಸ್ತೋತ್ರ. ಏನಾಗುತ್ತೆ? ಕೆಂಪಾಗಿ ಬ್ಲಾಕ್ ಆಗಿ ರಕ್ತ ಫಸ್ಟಿಗೆ ಕೆಂಪಾಗತ್ತೆ, ಪ್ರೆಷರ್ ರೇಸ್ ಆಗತ್ತೆ, ಮತ್ತೆ ಕ್ಲಾಟ್ ಆಗತ್ತೆ, ಕ್ಲಾಟ್ ಆದ ನಂತರ ಬ್ಲಾಸ್ಟ್ ಆಗತ್ತೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಕೋಪವನ್ನು ಇಟ್ಕೊಂಡ್ರೆ ಏನಾಗತ್ತೆ? ಜಾಸ್ತಿ ಆಗತ್ತೆ. ಹಾಲೆಲೂಯಾ. ಕೋಪ ಅಂದ್ರೇನು? ಕೆಟ್ಟದು ಇಲ್ಲ. ದೇವರಿಗೆ ಕೋಪ ಇತ್ತೋ? ಕೋಪ ಇದೆಯೋ? ಯಾರು ಹೇಳಿದ್ರು ದೇವರಿಗೆ ಕೋಪ ಇಲ್ಲ ಅಂತೇಳಿ? ಹಾಲೆಲೂಯಾ. ಕೋಪ ಇಲ್ಲ ಅಂತ ಹೇಳುವವರು ದೇವರನ್ನು ಅರ್ಥಕೊಳ್ಳೇ ಇಲ್ಲ. ಹಾಲೆಲೂಯಾ. ದೇವರಿಗೆ ಬಹಳ ಕೋಪ ಇದೆ. ಕೋಪ ಒಂದು ಲಕ್ಷಣ ಅಲ್ಲ, ಇಟ್ ಇಸ್ ಎನರ್ಜಿ. ಕೋಪ ಇಲ್ಲದೆ ಹೋದ್ರೆ ನಾನು ಮನುಷ್ಯನೇ ಅಲ್ಲ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಆಂಗರ್ is ಎನರ್ಜಿ. ಯು ಕ್ಯಾನ್ ಯುಟಿಲೈಸ್. ನಾವು ಅದನ್ನ ಬಳಸ್ಕೊಳ್ಬಹುದು ಒಳ್ಳೆಯದಕ್ಕೆ. ಹಾಲೆಲೂಯಾ. ಯಾವುದಕ್ಕೆ? ಎಸ್. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಕೋಪ ಎಷ್ಟು ಮಂದಿಗಿದೆ? ಎಲ್ರಿಗಿದೆ? ಇವರಿಗೆ ಬಹಳ ಇದೆ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಬಹಳ ನನಗಿದೆ. ಹಾಲೆಲೂಯಾ. ಬಹಳ ಕೋಪ ಇದೆ. ಹಾಲೆಲೂಯಾ. ಆದ್ರೆ ನಾನು ಬಹಳ ಶ್ರೀಮಂತನಿದ್ದೇನೆ. ಹಾಲೆಲೂಯಾ. ಯಾವುದರಲ್ಲಿ? ಅಲ್ಲ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನನ್ನ ಹತ್ರ ಬಹಳ ಎನರ್ಜಿ ಇದೆ. ಹಾಲೆಲೂಯಾ. ಆ ಕೋಪ ಇರುವುದರಿಂದಲೇ ಕೆಟ್ಟದರ ಬಗ್ಗೆ ನಾನು ಕೆಟ್ಟದ್ದನ್ನ ದ್ವೇಷಿಸ್ಲಿಕ್ಕೆ ಆಗತ್ತೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ. ಯಾವ ಕೋಪ? ನನ್ನಲ್ಲಿರುವ ಕೆಟ್ಟದರ ಬಗ್ಗೆ, ಇನ್ನೊಬ್ಬರ ಬಗ್ಗೆ ಅಲ್ಲ. ಹಾಲೆಲೂಯಾ. ಹೇಳೋಣ, ನನ್ನಲ್ಲಿ ಕೋಪ ಇದೆ, ನನ್ನಲ್ಲಿರುವ ಕೆಟ್ಟದ್ದನ್ನು ಕಿತ್ತು ತೆಗೆಯಲು. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಯೇಸುವೆ ಸ್ತೋತ್ರ. ಅದನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ಕೊಟ್ಟಿದ್ದಾರೆ? 40 ದಿನ. ಎಷ್ಟು ದಿನ? 40 ದಿನ. ಅದನ್ನ ಜೀವಿಸ್ಲಿಕ್ಕೆ 325 ದಿನ. ಹಾಲೆಲೂಯಾ ಹಾಲೆಲೂಯಾ. ಅದರಲ್ಲಿ ಮತ್ತೆ 40 ದಿನ ಬರುತ್ತೆ. ಹಾಗಾದ್ರೆ ನಮ್ಮ ಕೋಪವನ್ನ ಇನ್ನೂ ಜಾಸ್ತಿ ಮಾಡ್ಲಿಕ್ಕೆ ಬೆಂಕಿ ಸ್ವಲ್ಪ ಜಾಸ್ತಿ ಮಾಡೋಣ. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಯೇಸು ಸ್ವಾಮಿಗೆ ಕೋಪ ಬರ್ತಾ ಇತ್ತೋ? ಬರ್ತಾ ಇತ್ತೋ ಇಲ್ಲ? ಯೇಸು ಸ್ವಾಮಿ ಹೇಳಿದ್ರು, ನಾನು ಇಲ್ಲಿ ಬೆಂಕಿ ಹಚ್ಚಲಿಕ್ಕೆ ಬಂದಿದ್ದೇನೆ. ಏನ್ ಹೇಳಿದ್ರು?
ಹೌದಾ ಇಲ್ಲ? ಹೌದಾ ಇಲ್ಲ? ನಾನು ಎಡವಿ ಬೀಳುವ ಕಲ್ಲಾಗಿದ್ದೇನೆ ಅಂತ ಹೇಳಿದ್ರು. ಹೌದಾ? ಪ್ರೀತಿಯಲ್ಲಿ ಹೇಳಿದ್ರೆ, ಕೋಪದಲ್ಲಿ ಹೇಳಿದ್ರೆ? ಕೋಪದಲ್ಲೇ ಹೇಳಿದ್ರು. ನೀವು ನೋಡಿರುವ ಯೇಸು ಸ್ವಾಮಿ ಬೇರೆ ಇರ್ಬೋದು, ನಾನು ನೋಡಿದ ಯೇಸು ಸ್ವಾಮಿನೇ ಬೇರೆ. ಹಾಲೆಲೂಯ. ನನ್ನ ಯೇಸು ಸ್ವಾಮಿ ಕೋಪದಲ್ಲಿ ತುಂಬಿಕೊಂಡಿದ್ರು. ಏನ್ ಕೋಪ? ಸೈತಾನ ಅವರ ಮಕ್ಕಳ ಮೇಲೆ ಹೊಂದಿಕೊಂಡಿರುವ ಅಧಿಕಾರವನ್ನ ನಾಶಪಡಿಸಬೇಕು ಎಂಬ ಕೋಪ. ಅದನ್ನ ಹೇಳೋದು ವೀರತೆ. ಏನ್ ಹೇಳೋದು? ವೀರತೆ. ಹಾ, ವೀರ ಅಂತ ಸೈನ್ ಇರುವುದು ಯಾರಿಗೆ? ಕೋಪ ಇದ್ದವನಿಗೆ ವೀರತ್ವ. ಆದ್ರೆ ಆ ಕೋಪವನ್ನು ಬಳಸಲಿಕ್ಕೆ ಗೊತ್ತಿಲ್ಲ ಅಂದ್ರೆ ಅವನೇನು ಮರ್ಡರರ್ ಆಗ್ತಾನೆ. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಹಾಗಾದ್ರೆ ಕೋಪ ಒಳ್ಳೇದೋ ಕೆಟ್ಟದೋ? ಕೋಪ ಬಿಡ್ಬೇಕೋ ಬರೆಸ್ಬೇಕೋ? ಬರೆಸ್ಬೇಕು. ಯಾರ ಮೇಲೆ? ನನ್ನ ಮೇಲೆ. ಹಾಲೆಲೂಯ. ಇಷ್ಟು ತನಕ ಏನ್ ತಿಳ್ಕೊಂಡಿದ್ವಿ? ಕೋಪ ಪಾಪ ಅಲ್ವಾ? ಇದು ಬೆಳವಣಿಗೆ 2ನೇ ಹಂತ, ತಪ್ಪು ತಿಳ್ಕೊಳ್ಬೇಡಿ. ಹಾಲೆಲೂಯ. ಆ ಹಂತದಲ್ಲಿರುವವರಿಗೆ ಅದೇ ಹಾಗೇನೆ, ಅದು ಹಾಗೇನೆ. ಇನ್ನು ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಹೋಗ್ತಾ ಇದ್ರೆ ನೀವು ಸಿಕ್ಕಾಕೊಳ್ತೀರಿ. ಪ್ರೈಸ್ ದಿ ಲಾರ್ಡ್. ಏನಾಗ್ತೇವೆ? PhD ಮಾಡಿ 1ನೇ ಕ್ಲಾಸಿಗೆ ಹೋದ್ರೆ ಏನಾಗತ್ತೆ? ಡಾಕ್ಟ್ರೆ, ನೀವು 1ನೇ ಕ್ಲಾಸಿಗೆ ಹೋದ್ರೆ ಏನಾಗ್ಬೋದು ನಿಮ್ಗೆ? ಪ್ರೈಸ್ ದಿ ಲಾರ್ಡ್. ಒಂದೇ ಅಲ್ಲಿದ್ದವರನ್ನ ದೂರ್ತೇನೆ, ಇಲ್ಲದೆ ಇಲ್ಲಿ ಇದ್ದು ಅಲ್ಲಿದ್ದವರನ್ನ ದೂರ್ತೇನೆ. ಹಾಲೆಲೂಯ. ಇದಕ್ಕೆ ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಲ್ಲಿ ಮಿಕ್ಸಿಂಗ್ ನಡೆಯಲ್ಲ. ಈ ನಾವು ಕೊಡ್ತಾ ಇರುವ ಬೋಧನೆಗೂ ಹೊರಗೆ ಸಿಗ್ತಾ ಇರೋ ಬೋಧನೆಗೂ ಟೋಟಲ್ ಡಿಫರೆನ್ಸ್ ಇದೆ. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಗಂತೇಳಿ ನಾವು ಬುದ್ಧಿವಂತರಲ್ಲ. ಹಾಲೆಲೂಯ. ಹಾಗಂತೇಳಿ ನಾವು ಬುದ್ಧಿವಂತರಲ್ಲ. ಇದು ಇನ್ನೊಂದು ಹಂತ ಅಷ್ಟೇ. ನಮಗಿಂತ ಮೇಲೆ ಇದ್ದವರು ಇದ್ದಾರೆ. ಹಾಲೆಲೂಯ. ಯೇಸುವೆ ಸ್ತೋತ್ರ. ಅದು ಈಗ ಕಾಣಲ್ಲ, ಈಗ ಅವ್ರು ಕಾಣಲ್ಲ. ನಾವು ಈ ಹಂತದಿಂದ ಬರುವಾಗ ಅವ್ರು ಕಾಣ್ಲಿಕ್ಕೆ ಸಿಗ್ತಾರೆ. ಹಾಲೆಲೂಯ. ಯೇಸುವೆ ಸ್ತೋತ್ರ. ಅದು ದೇವರೇ ಅವರನ್ನ ಬರಮಾಡಿಕೊಂಡು ಬರ್ತಾರೆ. ಹಾಲೆಲೂಯ. ದೇವರು ಏನ್ ಹೇಳ್ತಾರೆ? ಫಲ ಕೊಡದ ಮರಗಳನ್ನ ಫಲ ಕೊಡುವಂತೆ ದೇವರು ಮಾಡ್ತಾರೆ. ಹೇಗೆ? ತನ್ನ ವಾಕ್ಯವನ್ನ, ಶುಭ ಸಂದೇಶವನ್ನ ಸಾರ್ತಾ ದೇವರು ಮಾಡ್ತಾ ಇದ್ದಾರೆ. ಇನ್ನು ನಾವು ಅದನ್ನ ಬೆಳೆಯದ ಹೋದ್ರೆ, ಭಕ್ತರಾಗೇ ಇದ್ರೆ ಸಿಕ್ಕಾಕೊಳ್ತೇವೆ. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಸ್ವರ್ಗ ಸಾಮ್ರಾಜ್ಯ ನನ್ನ ಶ್ರಮದ ಫಲ ಅಲ್ಲ. ನಾನು ಒಳ್ಳೆಯದರಿಂದ ಜೀವಿಸಿದ್ರೆ ಸ್ವರ್ಗ ಸಿಗೋದು ಅಲ್ಲ. ಮರಿಯಮ್ಮನವ್ರನ್ನ ಪ್ರೀತಿಸುವಂತವ್ರು ಯಾರಿದ್ರು ಸ್ವಲ್ಪ ಕೈಯಲ್ಲಿ ಮಾಡಿ ನೋಡೋಣ. ಮರಿಯಮ್ಮನವ್ರನ್ನ, ಮಾತೆ ಮರಿಯಮ್ಮನವ್ರನ್ನ ಅವ್ರನ್ನ ಗೌರವಿಸುವಂತ ಯಾರಿದ್ರು ಎಲ್ಲರೂ ಕೈಯಲ್ಲಿ ಮಾಡಿ ನೋಡೋಣ. ಆಮೇಲೆ ಮಾತೆ ಮರಿಯಮ್ಮನವರು ಅಂತ ಒಂದು ವಿಚಾರ ಬಂದಾಗ ನಮಗೆ ಬರುವಂತ ಮೊದಲ ಉತ್ತರ, ಮಾತೆ ಮರಿಯಮ್ಮನವರು ವಾಕ್ಯಕ್ಕೆ ವಿಧೇಯರಾಗಿರುವಂತದ್ದು. ಹೌದಾ? ಯಾವುದಕ್ಕೆ ಮೊದಲು? ಸ್ವರ್ಗದಿಂದ ಬಂದಂತ ವಾಕ್ಯಕ್ಕೆ ಮರಿಯಮ್ಮನವರು ವಿಧೇಯರಾಗ್ತಾರೆ. 2ನೇ ಚಾಪ್ಟರ್ ಬಂದಾಗ ಇದೇ ಮರಿಯಮ್ಮನವರು ತಾವು ಗರ್ಭವತಿ ಆದಾಗ ಎಲಿಜಬೆತ್ ಅವರ ಸಹಾಯಕ್ಕೆ ಧಾವಿಸ್ತಾರೆ. ಹೌದಾ? 2 ಗುಣಗಳನ್ನು ಕಾಣ್ತೀವಿ. ಒಂದು ವಾಕ್ಯನ ಸ್ವೀಕಾರ ಮಾಡ್ತಾರೆ, 2 ಸೇವೆ ಧಾವಿಸ್ತಾರೆ ತಾವು ಗರ್ಭವತಿ ಆದ್ರು. ಅದೇ ರೀತಿ ಇಲ್ಲಿ 4 ಜನ ಮರಿಯಮ್ಮನವರು ಬಂದಿದ್ದಾರೆ. 4 ಜನ ಮರಿಯಮ್ಮನವರು. ಓಕೆನಾ? ಅವರು ಸಹ ಹಿಂದೊಮ್ಮೆ ಒಬ್ರು ಸಹ ಸೇವೆಗೆ ಧಾವಿಸಿದ್ರು, ಕಷ್ಟಕ್ಕೆ ಸ್ಪಂದಿಸಿದ್ರು. ಮರಿಯಮ್ಮನವ್ರನ್ನ, ಸಹೋದರನ್ನ ಒಂದು ಗೌರವಿಸುವಂತ ಕಾರ್ಯಕ್ರಮ ಇಲ್ಲಿದೆ ನೋಡಿ. ಇವತ್ತು ಈ ಒಂದು ಪ್ರಾರ್ಥನೆ ಹಾಲು ದೇವರ ಕಾರ್ಯಕ್ಕೆ ಸಮರ್ಪಿಸಿಕೊಂಡಿದ್ದಾರೆ ಸಹೋದರ ನಮ್ಮ ಬಾಳಬದ. ಅವ್ರು ಹಿಂದೊಮ್ಮೆ ಕಷ್ಟದಲ್ಲಿದ್ದಾಗ ಅವ್ರ ಆರೋಗ್ಯ ಇರ್ಬೋದು ಅಥವಾ ಏನು ಆರ್ಥಿಕ ಸಮಸ್ಯೆ ಇರ್ಬೋದು ಅಥವಾ ಅನ್ನಪಾನ ಸಮಸ್ಯೆ ಇರ್ಬೋದು, ಆ ಸಮಯದಲ್ಲಿ ಅವರನ್ನು ಗೌರವಿಸಿ ಪ್ರೀತಿಸಿ ಅವರಿಗೆ ಸಹಾಯ ಮಾಡಿದಂತ ಮಾತೆ ಮರಿಯಮ್ಮನವರು ಅಂತ ನಾನು ಕರಿತೀನಿ ಅವರು. ಯಾಕಂದ್ರೆ ಅವ್ರು ಮಾತೆ ಮರಿಯಮ್ಮನವರು ಎಲ್ಲಿ ಹೋಗಿದ್ರು? ಎಲಿಜಬೆತ್ ಮನೆಗೆ ಸಹಾಯಕ್ಕೆ ಧಾವಿಸಿದ್ರು. ದಯವಿಟ್ಟು ಒಂದು 5 ನಿಮಿಷ ಕಾರ್ಯಕ್ರಮ. ರುಫಿನಾ ಫರ್ನಾಂಡಿಸ್
ವೇದಿಕೆಗೆ ಬರಬೇಕು. ರುಫಿನಾ ಫರ್ನಾಂಡಿಸ್, ರುಫಿನ್ ಬಾಯ್, ರುಫಿನ್ ಬಾಯ್, ಫಿಲೋಮಿನಾ ಲೋಹಿತ್, ಪಿಂಟಕ್ಕ, ಅಪ್ಪಿ ಆಂಟಿ, ಅಪ್ಪಿ ಆಂಟಿ, ಅಪ್ಪಿ ಆಂಟಿ, ಅಪ್ಪಿ ಆಂಟಿ, ರುಫಿನಾ ಬಾಯ್, ರುಫಿನಾ ಫರ್ನಾಂಡಿಸ್. ಮತ್ತೆ ಮನೆಯನ್ನ ನಾಚಿಕೆ ಪಡ್ತಿದ್ದಾರೆ. ಬೇಗ ಬೇಗ ಊಟಕ್ಕೆ ಟೈಮ್ ಆಗತ್ತೆ, ಊಟಕ್ಕೆ ಟೈಮ್ ಆಗತ್ತೆ. ರುಫಿನಾ ಫರ್ನಾಂಡಿಸ್, ಫಿಲೋಮಿನಾ ಲೂಯಿಸ್, ಪಿಂಟಕ್ಕ, ಅಪ್ಪಿ ಆಂಟಿ 4 ಜನ ಬರ್ಬೇಕು. ನಿಮ್ಮೊಂದು ಸಣ್ಣ ಗೌರವ ಸೋದರ ಬಾಳರವರಿಂದ. ಬನ್ನಿ ಬನ್ನಿ, ಇನ್ನೊಬ್ರು ಅಪ್ಪಿ ಆಂಟಿ, ಅಪ್ಪಿ ಆಂಟಿ ಊಟಕ್ಕೆ ಲೇಟ್ ಆಗತ್ತೆ. ಆದ್ಮೇಲೆ ಈ 4 ಜನ ಸಹೋದರಿಯರು ಹಿಂದೆ ಅವರ ಒಂದು ಯೌವನದ ಸಮಯದಲ್ಲಿ, ಅವರ ಕಷ್ಟದಲ್ಲಿರುವಂತಹ ಸಮಯದಲ್ಲಿ ಅವ್ರನ್ನ ಸ್ಪಂದಿಸಿದಂಥವ್ರು, ಪ್ರೀತಿಸಿದಂಥವ್ರು, ಅವ್ರನ್ನ ಗೌರವಿಸಿದವರು. ಇವತ್ತು ಬಹಳ ಜನರು ಕೇಳ್ಕೊಂಡ್ರು, ನಾನು ಅವ್ರನ್ನ ಗೌರವಿಸಬೇಕು, ಪ್ರಾರ್ಥನೆ ಕೊಡ್ತೇನೆ, ಅವ್ರನ್ನ ಸನ್ಮಾನ ಮಾಡಬೇಕು. ಇವತ್ತು ನಾನು ಈ ಒಂದು ಹಂತಕ್ಕೆ ಇದ್ದೀನಿ ಅಂತ ಆದ್ರೆ, ಇವತ್ತು ನಾನು ಜೀವಂತವಾಗಿದ್ದೀನಿ ಅಂತ ಆದ್ರೆ ಇದಕ್ಕೆ 4 ಜನ ಕಾರಣಕರ್ತಂತ ಅವರು ನಮ್ಮೊಟ್ಟಿಗೆ ಹಂಚ್ಕೊಂಡು ಇವತ್ತು. ಅದಕ್ಕೆ ಇವತ್ತು ಈ 4 ಜನ ಸಹೋದರಿಯರನ್ನ, ರುಫಿನಾ ಫರ್ನಾಂಡಿಸ್, ಫಿಲೋಮಿನಾ ಲೂಯಿಸ್, ಪಿಂಟಕ್ಕ, ಅಪ್ಪಿ ಆಂಟಿ ಇವರನ್ನ ಗೌರವಿಸುವಂತ ಕಾರ್ಯಕ್ರಮ ಆಗ್ತಿದೆ. ದಯವಿಟ್ಟು ನನ್ನ ಸಂಚಿತ ಸಾಕಿದ್ದು ನಮ್ಮ ಸೋದರತ್ತೆ, ಮತ್ತೆ ನನ್ನ ಪ್ರಾಥಮಿಕ ತಂದವರು ಕಾಲೇಜ್ ಬಳಿ, ನಮ್ಮ ಚಿಕ್ಕಮ್ಮ ನನ್ನ ಆಸ್ತಿ ಮೇಲೆ 5 ವರ್ಷ ಮರಿದಾಗ ನನ್ನ ಸಾಕಿದ್ದು ನಮ್ಮ ತಾಯಿಯಲ್ಲಿ. ಇವ್ರನ್ನ ಈ ಸಮಯದಲ್ಲಿ ಶಾಲ್ ಹೊದಿಸಿ ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಎಲ್ಲರೂ ಚಪ್ಪಾಳೆ ತಟ್ಟಬೇಕು ಕೇಳ್ಕೊಳ್ತೀನಿ. ಒಂದು ಹಾಕ್ತದೆ